ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ವಂದನೆಗಳನ್ನು ನಮನಗಳನ್ನು ಅರ್ಪಿಸುತ್ತಾ, ಎಲ್ಲರ ಹೃದಯಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವಂತಹ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಈ ಸತ್ಸಂಗವನ್ನು ನಡೆಸಿಕೊಡಲು ನನಗೆ ಆಹ್ವಾನವನ್ನು ನೀಡಿ ಅವಕಾಶವನ್ನು ಒದಗಿಸಿಕೊಟ್ಟಂತಹ ನಮ್ಮ ಇನ್ಕಮ್ ಟ್ಯಾಕ್ಸ್ ಲೇಔಟ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ ಎಲ್ಲ ಪದಾಧಿಕಾರಿಗಳಿಗೂ, ಪ್ರಮುಖವಾಗಿ ಸೋದರ ನಮ್ಮ ಜಯರಾಮ್ರವರಿಗೂ, ಸೂರ್ಯ ಜಯರಾಮ್ರವರಿಗೂ ನಾನು ನನ್ನ ಅನಂತಾನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇಂದಿನ ಸತ್ಸಂಗದ ವಿಷಯ DVG ಅವರದು. DV ಗುಂಡಪ್ಪ ಅನ್ನುವಂತಹ ಮಹಾನ್ ಸಾಹಿತಿ, ಚಿಂತಕ, ಸಮಾಜ ಸುಧಾರಕ, ಸಂಗೀತ ಪ್ರೇಮಿ, ಸಹೃದಯಿ, ಮಾನವ ಪ್ರೇಮಿ ಮತ್ತು ಅವಿರತ ಕಾಯಕ ಯೋಗಿ. ಅವರು ಬರೆದಂತಹ ಕಗ್ಗಗಳ ಆಧಾರದ ಮೇಲೆ ಒಂದು ಸತ್ಸಂಗವನ್ನು ಹೆಣೆಯಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. DV ಗುಂಡಪ್ಪನವರು ಅಂತಂದ್ರೆ ಅವರೊಂದು ಮಹಾಚೇತನ. ಕನ್ನಡ ಸಾಹಿತ್ಯ ಕಂಡಂತಹ ಅಪರೂಪದ ವ್ಯಕ್ತಿ. ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ, DVG, ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ. ಇವರು ಹುಟ್ಟಿದ್ದು ಮುಳುಬಾಗಿಲಿನಲ್ಲಿ. ಬಾಲ್ಯ ಅಲ್ಲೇ ಕಳೀತಾರೆ. ಬಡತನದ ಜೀವನ, ಬಹಳ ನಿಸ್ಸಹಾಯಕರಾಗಿರ್ತಾರೆ ಬಾಲ್ಯದಲ್ಲಿ. ಕಾರಣ ಮನೆ ನಡೆಯೋದೇ ಕಷ್ಟ ಇರುತ್ತೆ ಪರಿಸ್ಥಿತಿ. ಮೆಟ್ರಿಕ್ಯುಲೇಷನ್ ನಲ್ಲಿ, ಆಗಿನ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಅಂದ್ರೆ 10th ಸ್ಟ್ಯಾಂಡರ್ಡ್, 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾರದು. ಕನ್ನಡ, ಗಣಿತ, ವಿಜ್ಞಾನ, 3 ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗ್ತಾರೆ. ಈ 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿ ಓದನ್ನ ನಿಲ್ಲಿಸಿ ಬೆಂಗಳೂರಿಗೆ ಬರ್ತಾರೆ ಅವರು. ಮೆಟ್ರಿಕ್ಯುಲೇಷನ್ ಫೇಲ್ ಅನ್ನುವಂತಹ ಒಂದು ಹಣೆ ಬರಹವನ್ನು ಬರ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಪತ್ರಿಕೋದ್ಯಮ ಮುಂದುವರಿಸ್ತಾರೆ. ಪತ್ರಿಕೋದ್ಯಮದಲ್ಲಿ ಬಹಳ ನೈಪುಣ್ಯತೆಯನ್ನು ಪಡೆದು ಬಿಡ್ತಾರೆ. ಕನ್ನಡ, ಮ್ಯಾಥಮ್ಯಾಟಿಕ್ಸ್, ಸೈನ್ಸ್ 3 ಸಬ್ಜೆಕ್ಟ್ ನಲ್ಲಿ ಫೇಲ್ ಆದಂತ DV ಗುಂಡಪ್ಪನವರು ಮುಂದೆ ಓದಲಿಲ್ಲ. ಆದರೆ ಅವರ ಬಗ್ಗೆ PhDಗಳನ್ನ 100 ಜನ ಮಾಡಿದ್ದಾರೆ. ಮೆಟ್ರಿಕ್ಯುಲೇಷನ್ ಫೇಲ್ ಆದ ವ್ಯಕ್ತಿ, ಆ ವ್ಯಕ್ತಿ ಬರೆದಂತಹ ಸಾಹಿತ್ಯದ ಬಗ್ಗೆ PhDಗಳನ್ನ ಬರೆದು 100 ವಿದ್ಯಾರ್ಥಿಗಳು PhD ಪಡ್ಕೊಂಡಿದ್ದಾರೆ. ಅಂದ್ರೆ ಇನ್ನೆಂತಹ ಮಹಾನ್ ವ್ಯಕ್ತಿ ಅವರಾಗಿರ್ಬೇಕು, ಗಮನಿಸಿ ನೋಡಿ. ಈ DV ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗನ 1943ರಲ್ಲಿ ಪ್ರಕಟಿಸ್ತಾರೆ. 43 ಸ್ವಾತಂತ್ರ್ಯಕ್ಕಿಂತ ಮೊದಲು. 1984ರಲ್ಲಿ ಅವರು ಮರುಳಮುನಿಯನ ಕಗ್ಗವನ್ನು ಪ್ರಕಟಿಸ್ತಾರೆ. ಮಂಕುತಿಮ್ಮನ ಕಗ್ಗ ಒಂದಾದ್ರೆ ಮರುಳಮುನಿಯನ ಕಗ್ಗ ಮತ್ತೊಂದು. ಯಾರು ಮಂಕುತಿಮ್ಮ, ಯಾರು ಮರುಳಮುನಿಯ? ಮಂಕುತಿಮ್ಮನ ಸೋದರನೇ ಮರುಳಮುನಿಯ ಅಂತ ಹೇಳ್ತಾರೆ ಅವರು. ಯಾಕೆ ಈ ರೀತಿ ಹೆಸರಿಟ್ಟರು? ಕಗ್ಗದಲ್ಲಿ ಕೊನೆಯಲ್ಲಿ ಮಂಕುತಿಮ್ಮ ಅಂತ ಬರುತ್ತೆ, ಇಲ್ಲ ಮರುಳಮುನಿಯ ಅಂತ ಬರುತ್ತೆ. ಯಾಕೆ ಈ ರೀತಿ ಹೆಸರಿಟ್ಟರು? DV ಗುಂಡಪ್ಪನವರು ನಿರಾಡಂಬರ ಜೀವಿ, ನಿರಹಂಕಾರಿ, ಸರಳ ಜೀವಿ.
ಸಹೃದಯಿ. ಅವರು ಎಂದೂ ನಾನು ಕಗ್ಗವನ್ನು ಬರದೆ ಅಂತ ಹೇಳ್ತಾನೆ ಇರಲಿಲ್ಲ. ಅವರ ಪ್ರಕಾರ ಮಂಕುತಿಮ್ಮ ಅದನ್ನು ಬರೆದದ್ದು. ಮಂಕುತಿಮ್ಮ ಅದನ್ನು ಬರೆದದ್ದು. ಯಾರು ಮಂಕುತಿಮ್ಮ? ತಿಮ್ಮ ಅನ್ನುವಂಥದ್ದು ನಮ್ಮ ಹಳ್ಳಿಗಾಡಿನಲ್ಲಿ ಸಾಮಾನ್ಯವಾಗಿ ಇಟ್ಕೊಳ್ಳುವಂಥ ಹೆಸರು. ಮಂಕುತಿಮ್ಮ ಅಂದ್ರೆ ಏನು? ಆತ ದಡ್ಡ, ಆತ ಮೂರ್ಖ, ತಮ್ಮನ್ನ ತಾವೇ ಮೂರ್ಖ, ಮುಟ್ಟಾಳ, ಮಂದ ಬುದ್ಧಿಯವ ಅಂತ ಹೇಳಿಕೊಂಡು ಈ ಸುಂದರ ಕಗ್ಗಗಳನ್ನು ರಚಿಸ್ತಾರೆ. ಎಷ್ಟು ಕಗ್ಗಗಳನ್ನು ಬರೆದಿದ್ದಾರೆ ಗೊತ್ತಾ ಅವರು? ಮಂಕುತಿಮ್ಮನ ಕಗ್ಗ 945 ಕಗ್ಗಗಳನ್ನು ಬರೆದಿದ್ದಾರೆ. ನಮ್ಮ ಎಚ್.ಎಸ್. ಲಕ್ಷ್ಮೀನಾರಾಯಣ ಭಟ್ರು ಗೊತ್ತಿರಬಹುದು ನಿಮಗೆ. ಅವರು ಸುಶ್ರಾವ್ಯವಾಗಿ ಹಾಡ್ತಾರೆ. ಬಹಳ ವರ್ಷಗಳ ಕಾಲ ಕಗ್ಗದಲ್ಲಿ ಸಾಧನೆ ಮಾಡಿದ್ದಾರೆ. ಅವರು ಎಷ್ಟೋ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಾನು ಅವ್ರನ್ನ ಹತ್ತಿರದಿಂದ ಬಲ್ಲೆ. ನನ್ನ ಕ್ಲಿನಿಕ್ಗೂ ಬರ್ತಿದ್ರು. ನನಗೊಂದು ಕಾಲದಲ್ಲಿ ಫಿಸಿಕ್ಸ್ ಹೇಳಿಕೊಟ್ಟ ನಮ್ಮ ಮೇಷ್ಟ್ರು ಗುರುಗಳು. ನನ್ನ ಫ್ರೆಂಡ್ಗೆ ಬ್ರದರ್ ಇನ್ ಲಾ, ಭಾವ. ಸೊ ಅವರು ಸಹ ಹಲವಾರು ಬಾರಿ ನನ್ನ ಜೊತೆ ಕಗ್ಗದ ವಿಷಯವಾಗಿ ಮಾತನಾಡ್ತಾ ಇರ್ತಾರೆ. ಇರಲಿ, ಈ ಕಗ್ಗ ಅನ್ನೋದು ಒಂದು ಕಗ್ಗಂಟು. ಅಷ್ಟು ಸುಲಭವಾಗಿ ಅರ್ಥ ಆಗೋದಲ್ಲ. ಎಷ್ಟೋ ಜನ ವಿದ್ಯಾವಂತರು, ಜ್ಞಾನಿಗಳು ಸಹ ಕಗ್ಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟಪಡ್ತಾರೆ. ಯಾಕೆ ಅಂದರೆ ಸಂಯುಕ್ತ ಪದಗಳಿವೆ. ಅದರಲ್ಲಿ ಪದಗಳನ್ನು ಏನ್ ಮಾಡ್ತಾರೆ? ಒಟ್ಟಿಗೆ ಸೇರಿಸ್ಬಿಡ್ತಾರೆ. ಅದು ಅವರ ಒಂದು ಶೈಲಿ. ಹಾಗಾಗಿ ಕಗ್ಗವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅನ್ಲೆಸ್ ಪದ ವಿಚ್ಛೇದನ ಮಾಡಬೇಕು. ಪದ ವಿಚ್ಛೇದನ ಮಾಡಿದ್ರೆ ಮಾತ್ರ ಕಗ್ಗ ಅರ್ಥ ಆಗೋದು. ನಿಮಗೆಲ್ಲ ಡಿ.ವಿ. ಗುಂಡಪ್ಪನವ್ರು ಬರೆದಿರೋ ಕೆಲವು ಕಗ್ಗಗಳು ಗೊತ್ತಿರ್ಬೋದು. ಆದರೆ ಕುವೆಂಪುರವರು ಮಂಕುತಿಮ್ಮನ ಕಗ್ಗ ಬರೆದಿದ್ದಾರೆ. ಗೊತ್ತಾ ನಿಮಗೆ? ಗೊತ್ತಿಲ್ಲ. ಕುವೆಂಪುರವರು ಒಂದು ಮಂಕುತಿಮ್ಮನ ಕಗ್ಗ ಬರೀತಾರೆ. ಒಂದೇ ಒಂದು. ಯಾವಾಗ ಗೊತ್ತಾ? ಅವ್ರಿಗೆ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಪುಸ್ತಕ ಸಿಕ್ಕುತ್ತೆ. ಗೊತ್ತಲ್ವಾ? ಇಲ್ಲ. ಆ ಕಗ್ಗವನ್ನ, ಮಂಕುತಿಮ್ಮನ ಕಗ್ಗ ಗ್ರಂಥವನ್ನ ಅವ್ರು ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರ ಪ್ರಾರಂಭದಲ್ಲಿ ಇವರು ಎಲ್ಲ ಪದಗಳನ್ನ ಒಂದಕ್ಕೊಂದು ಜೋಡಿಸಿ ಸೇರಿಸಿ ಬರೆದಿದಾರಲ್ಲ, ಅದನ್ನ ನೋಡಿ ನಗ್ತಾರೆ. ನೋಡ್ತಾ ಓದ್ತಾ ಗಂಭೀರವಾಗಿಬಿಡ್ತಾರೆ. ಆ ಪುಸ್ತಕ ಅವರ ಮೆದುಳನ್ನ, ಅವರ ಮನಸ್ಸನ್ನ ಎಷ್ಟು ಉನ್ನತ ಚಿಂತನೆಗೆ ಈಡು ಮಾಡುತ್ತೆ ಅಂದ್ರೆ, ಅವರು ಆಳ ಚಿಂತನೆಗೆ ಇಳಿದು ಆ ಕಗ್ಗ ನೀಡುವ ವಿಸ್ತಾರವಾದ ಸತ್ಯ ದರ್ಶನವನ್ನ ಪಡೆದು ತುದಿಯನ್ನ ತಲುಪಿ ಆ ಪುಸ್ತಕಕ್ಕೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಅದನ್ನ ಅವರು ಅವರ ಅನುಭವವನ್ನು ಬರೀತಾರೆ ಕಗ್ಗದಲ್ಲಿ. ಅವ್ರ ಕಗ್ಗ ಇದು. ಹಸ್ತಕ್ಕೆ ಬರಿ ನಕ್ಕೆ, ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ನೋಡಿ ಎಷ್ಟು ಚೆನ್ನಾಗಿದೆ. ಹಸ್ತಕ್ಕೆ ಬರಿ ನಕ್ಕೆ ಅಂದ್ರೆ ನೀವು ಬರೆದಿರೋ ಶೈಲಿ ನೋಡಿ ನನಗೆ ನಗು ಬಂತು. ಆದ್ರೆ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ. ಇದು ಕಾಮಿಡಿ ಅಲ್ಲ, ಇದು ಜೀವನದ ತತ್ವಗಳನ್ನ, ಸತ್ಯಗಳನ್ನ ಸಾರುವಂತಹ ಒಂದು ಸುಂದರವಾದ ಸಾಹಿತ್ಯ. ಓದ್ತಾ ಅವರು ಆಳ ಚಿಂತನೆಯನ್ನ ತಲುಪಿಬಿಟ್ರು. ಜೀವನ ಅಂದ್ರೆ ಏನು? ಯಾಕಾಗಿ ನಾವು ಇಲ್ಲಿಗೆ ಬಂದ್ವಿ? ಯಾರು ನಮ್ಮನ್ನ ಇಲ್ಲಿಗೆ ಕಳುಹಿಸಿಕೊಟ್ರು? ಜೀವನದ ಉದ್ದೇಶವೇನು? ಮರಣದ ಅರ್ಥವೇನು? ಜೀವನದ ಸಮಸ್ಯೆಗಳನ್ನು ಬಗೆಹರಿಸುವುದು ಹೇಗೆ? ಸಂಕಷ್ಟಗಳಲ್ಲಿ ಸಿಲುಕಿದಾಗ ಪರಿಹಾರವೆಂತು? ನಮ್ಮ ಜೀವನ ಶೈಲಿ ಹೇಗಿರಬೇಕು?
ಇಂತಹ ಮೂಲ ಪ್ರಶ್ನೆಗಳನ್ನ ತಡಕ್ತಾ ಹೋಗ್ತಾರೆ ಡಿ ವಿ ಗುಂಡಪ್ಪನವರು. ಒಂದೊಂದು ಕಗ್ಗದಲ್ಲೂ ನಮಗೆ ಜೀವನಕ್ಕೆ ಸಂಬಂಧಿಸಿದ ಆಳ ತತ್ವಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ ವಿಸ್ತರದ ದರ್ಶನಕ್ಕೆ. ವಿಸ್ತರದ ದರ್ಶನ ಅಂದ್ರೆ ವಿಸ್ತಾರವಾದ ದರ್ಶನ. ಸತ್ಯ ಅನ್ನುವಂಥದ್ದು ವಿಸ್ತಾರವಾದದ್ದು, ಬೃಹತ್ತಾದದ್ದು. ಆ ಸತ್ಯ ದರ್ಶನವನ್ನ ಅವರು ಈ ಕಗ್ಗದಲ್ಲಿ ನಮ್ಗೆ ನೀಡ್ತಾ ಇದ್ದಾರೆ. ಆ ಸತ್ಯ ದರ್ಶನವನ್ನ ನಾವು ಪಡಿತಾ 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 ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಅಂತ ಅಂದ್ಬಿಡ್ತಾರೆ. ಕುವೆಂಪು ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು. ಅವರು ಇವರ ಪುಸ್ತಕವನ್ನ ಅಷ್ಟು ಮೆಚ್ಚಿಕೊಂಡ್ರು. ಯಾಕೆಂದ್ರೆ ಅಷ್ಟು ಆಳ ಅಧ್ಯಾತ್ಮ ತತ್ವಗಳನ್ನ, ಜೀವನದ ಸತ್ಯಗಳನ್ನ ನಮಗೆ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಇರಲಿ, ಇದೊಂದು ಕುವೆಂಪು ಅವರು ಬರೆದಂತಹ ಮಂಕುತಿಮ್ಮನ ಕಗ್ಗ. ಯಾಕೆ ಅಂದ್ರೆ ಅವ್ರ ಕೊನೆಯಲ್ಲಿ ಏನಂತ ಬರೀತಾರೆ, ಮಂಕುತಿಮ್ಮ ಅಂತಲೇ ಬರೀತಾರೆ ಅವರು. ಹಾಗಾಗಿ ಇದು ಕುವೆಂಪು ಬರೆದಂತಹ ಕಗ್ಗ. ಇರಲಿ, ಈಗ ಕೆಲವು ಪ್ರಶ್ನೆಗಳನ್ನ ತಗೊಳ್ಳೋಣ. ಆ ಪ್ರಶ್ನೆಗಳ ಮೂಲಕ ನಾನು ಒಂದೊಂದು ಕಗ್ಗವನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇ ಪ್ರಶ್ನೆ, ನಿಮ್ಮ ಜೀವನದ ಯಾವ ಹಂತದಲ್ಲಿ ನಿಮಗೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ಆಸಕ್ತಿ ಬಂದಿತು ಮತ್ತೆ ಅದಕ್ಕೆ ಕಾರಣ ಏನು? ಮಂಕುತಿಮ್ಮನ ಕಗ್ಗದ ಬಗ್ಗೆ ಆಸಕ್ತಿ ಅಥವಾ ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಈ ಮನೆಗೆ ಬಂದ ಹೊಸತರಲ್ಲಿ ಬಂತು. 2001ನೇ ಇಸವಿ ಗೃಹ ಪ್ರವೇಶ ಮೀನಲ್ಲಾಯಿತು. ಗೃಹ ಪ್ರವೇಶ ಆಗೋ ಹೊತ್ತಿಗೆ ನಾನು ಅನಾರೋಗ್ಯಕ್ಕೆ ಈಡಾದೆ. ಆ ಅನಾರೋಗ್ಯದ ಮಧ್ಯದಲ್ಲಿ ನನ್ನನ್ನು ನಾನೇ ಪ್ರಶ್ನಿಸಿಕೊಳ್ಳಲು ಪ್ರಾರಂಭ ಮಾಡಿದೆ. ಇಷ್ಟೇನಾ ಜೀವನ? ಯಾಕಾಗಿ ನಾನು ಇಷ್ಟು ಹಪಹಪಿಸಿದೆ? ಈ ಮನೆ ಕಟ್ಟಲಿಕ್ಕೆ ಇಷ್ಟು ಕಷ್ಟವನ್ನ ನಾನು ಯಾಕೆ ತಗೊಂಡೆ? ಇಸ್ ಇಟ್ ವರ್ತ್ ಇಟ್? ಇಸ್ ಇಟ್ ವರ್ತ್ ಇಟ್ ಆರ್ ನಾಟ್ ಅನ್ನೋದನ್ನ ನಾನು ಮುಂದೆ ಒಂದು ಕಗ್ಗದಲ್ಲಿ ಹೇಳ್ತೇನೆ. ಕಗ್ಗದಲ್ಲಿ ಓಪನ್ ಮಾಡ್ತೇನೆ ಆ ಭಾಗನ. ಜೀವನದ ಬಹಳ ಮುಖ್ಯ ಪ್ರಶ್ನೆಗಳು ನನ್ನನ್ನು ಕಾಡ್ಲಿಕ್ಕೆ ಪ್ರಾರಂಭವಾಯಿತು. ಆಗ ನನಗೆ ಮಗಳು ಕೊಟ್ಟಂತಹ ಮಾವ ಸೋದರ ನಂಜುಂಡ್ ಶೆಟ್ಟರು ಅವರು ನಿಜ ಹೇಳಬೇಕಂದ್ರೆ ಯೋಗಿಯಾಗಿ ಬದುಕಿದವರು. ನಾನು ಹತ್ತಿರದಿಂದ ಕಂಡಂತಹ ಯೋಗಿಯವರು. ಸಂಸಾರದಲ್ಲೇ ಇದ್ದರೂ ಸನ್ಯಾಸಿಯಾಗಿ ಬದುಕಿದವರು, ತ್ಯಾಗಜೀವಿ. ಇಡೀ ಕುಟುಂಬಕ್ಕೆ ತಮ್ಮನ್ನ ತಾವೇ ತ್ಯಾಗ ಮಾಡಿಬಿಟ್ಟರು. ಇರಲಿ, ಅವರು ಮಹಾಚೇತನ. ಅವರು ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಬ್ರಹ್ಮಜ್ಞಾನ ಸಮಾಜ ಅಂತ ನಾವೇನು ಹೇಳ್ತೀವಿ, ಆ ಬ್ರಹ್ಮಜ್ಞಾನ ಸಮಾಜದ ವ್ಯವಸ್ಥಾಪಕ ಕಾರ್ಯದರ್ಶಿಯಾಗಿದ್ದರು. ಊರೂರು ಅಲಿತಿದ್ರು. ತಲೆ ಮೇಲೆ ಕೈಯಲ್ಲಿ ಪುಸ್ತಕಗಳ ಬ್ಯಾಗ್ಗಳನ್ನ ಬಾಕ್ಸ್ಗಳನ್ನ ಇಟ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗ್ತಿದ್ರು. ಬಸ್ಗಳನ್ನ ಹತ್ಕೊಂಡು ಹೋದ ಜಾಗದಲ್ಲೆಲ್ಲ ಸತ್ಸಂಗ ಮಾಡ್ತಿದ್ರು. ಸಣ್ಣ ಪುಟ್ಟ ಹಳ್ಳಿಗಳಿಗೆ ಇಡೀ ಕರ್ನಾಟಕವನ್ನ ಅವರು ಬೇಕಾದಷ್ಟು ಅಲೆದಾಡಿದ್ದಾರೆ. ಆ ವಯಸ್ಸಿನಲ್ಲಿ ಅವ್ರಿಗಾಗ 60ರ ಮೇಲಾಗಿತ್ತು ವಯಸ್ಸು. ಕೊನೆಗೆ 82-83 ವರ್ಷ ಆದಾಗಲೂ ಸಹ ಹಾಗೆ ಅವರು ಸೇವೆ ಮಾಡ್ತಾ ಇದ್ರು. ಸತ್ಸಂಗ ಮಾಡೋದು, ಪುಸ್ತಕಗಳನ್ನ ಹಂಚಿ ಬರೋದು. ಬಹಳ ಸರಳ ಜೀವಿ. ಅವರು ಕಗ್ಗವನ್ನು ಮೊದಲು ಬಳಸದ್ದು ನಾನು ಕಂಡೆ. ಅವ್ರು ಯಾವಾಗ ಅವರ ಸತ್ಸಂಗಗಳಲ್ಲಿ ಕಗ್ಗಗಳನ್ನು ಬಳಸಿದ್ರೋ ನನಗೆ ಅದು ಆಕರ್ಷಣೆ, ಅದರ ಬಗ್ಗೆ ಆಕರ್ಷಣೆ ಉಂಟಾಯಿತು. ಏನೋ ಇದೆ ಇದರಲ್ಲಿ ಸತ್ವ, ಜೀವನಕ್ಕೆ ಬೇಕಾದಂಥ ಉತ್ತಮ ಅಂಶಗಳಿವೆ. ಈ ಗ್ರಂಥವನ್ನು ನಾನು ಓದಲೇಬೇಕು, ತಿಳ್ಕೊಳ್ಳೇಬೇಕು ಅನ್ನೋ ದೃಷ್ಟಿಯಿಂದ ಕಗ್ಗಕ್ಕೆ ಸಂಬಂಧಪಟ್ಟ ಹಲವಾರು ಪುಸ್ತಕಗಳನ್ನ ತಗೊಂಡು ಬಂದು ನಾನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ವ್ಯಾಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಓದೋದು ಅಂದರೆ ಬಹಳ ಇಷ್ಟ. ಓದೋದು ಹುಚ್ಚು. ಐ ಆಮ್ ಎ ವೊರೇಷಿಯಸ್ ರೀಡರ್. ಐ ಹ್ಯಾವ್ ಎ ಬಿಗ್ ಲೈಬ್ರರಿ ಎಟ್ ಹೋಮ್.
ರಾತ್ರಿ ಓದಲಿಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ. ನಿದ್ರೆ ಬರಬೇಕಂದ್ರೆ ರಾತ್ರಿ ಪ್ರತಿದಿನ ಓದಲೇಬೇಕು. ಸೊ ಹಾಗಾಗಿ ಯಾವಾಗ ಅದರ ಅಧ್ಯಯನ ಮಾಡ್ತಾ ಹೋದ್ನೋ ನನಗೆ ಒಂದು ಸುಂದರವಾದ ಅನುಭವ ಬಂತು. ನನ್ನ ಉಪನ್ಯಾಸಗಳಲ್ಲಿ ಸಹ ಅದನ್ನು ಅಳವಡಿಸ್ಕೊಳ್ತಾ ಅದರ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ನನ್ನ ಜೀವನವನ್ನು ಪರಿವರ್ತಿಸಿಕೊಳ್ಳುವ ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ಎಷ್ಟು ಪರಿವರ್ತನೆ ಆಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಪ್ರಾರಂಭ ಆಗಿದ್ದಂತೂ ಆವಾಗ. ಜೀವನದ ಬಗ್ಗೆ ಮಂಕುತಿಮ್ಮನ ಕಗ್ಗದ ದೃಷ್ಟಿಕೋನಗಳೇನು? ಜೀವನ ಅಂದ್ರೆ ಏನು? ವಾಟ್ ಈಸ್ ಲೈಫ್? ಎ ಮೆಗಾ ಕ್ವೆಶ್ಚನ್, ಅದು $1 billion ಕ್ವೆಶ್ಚನ್. ವಿಜ್ಞಾನಿಗಳಿಗಂತೂ ಜೀವನ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಆಗಿಲ್ಲ. ವಾಟ್ ಈಸ್ ಲೈಫ್? ದೇ ಆರ್ ಅನೇಬಲ್ ಟು ಡಿಫೈನ್ ಬಿಕಾಸ್ ಆಲ್ ದೇರ್ ಡೆಫಿನೇಷನ್ಸ್ ಹ್ಯಾವ್ ಅಟರ್ಲಿ ಫ್ಲಾಪ್ಡ್. ಅವ್ರು ಕೊಟ್ಟ ಡೆಫಿನೇಷನ್ಗಳು ಯಾವುದೂ ಸೂಕ್ತವಲ್ಲ. ಹಾಗಾಗಿ ವಿಜ್ಞಾನಿಗಳಿಗೆ ಅದರ ಬಗ್ಗೆ ಏನು ಹೇಳಲಿಕ್ಕೆ ಆಗಲಿಲ್ಲ. ಹಾಗಾದ್ರೆ ನಮ್ಮ ಚಿಂತಕರು, ದಾರ್ಶನಿಕರು, ಅಧ್ಯಾತ್ಮ ಜೀವಿಗಳು, ಯೋಗಿಗಳು ಏನಾದರೂ ಹೇಳಿದಾರ? ಹೇಳಿರಬಹುದು. ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವ್ರು ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ, ಜೀವನವನ್ನು ಕುರಿತು ಹೇಳ್ತಾರೆ. ಅವರು ಬಹಳ ಹೆಚ್ಚಾಗಿ ಹೇಳೋದು ಜೀವನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಪರಿಸ್ಥಿತಿಗಳು, ಸಂದರ್ಭಗಳು ಹೇಗೆ ಎದುರಿಸಬೇಕು ಅಂದರೆ ಸೂತ್ರಗಳನ್ನು ನಮ್ಮ ಮುಂದೆ ನೀಡ್ತಾ ಹೋಗ್ತಾರೆ. ಅವರ ಒಂದು ಸುಂದರ ಕಗ್ಗ ಹೀಗಿದೆ: ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲಿಸಲದನಳವಲ್ಲ ಬಾಹ್ಯ ಬೋಧನೆಯಂ. ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ ತಿಳಿಯುವುದೊಳ ಹದದಿಂದ ಮಂಕುತಿಮ್ಮ. ನಾನು ಆದಷ್ಟು ವಿಭಜನೆ ಮಾಡ್ತಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ, ಅದಕ್ಕೆ ಫ್ಲೋ ಬರ್ತಾ ಇಲ್ಲ. ಫ್ಲೋ ಬರ್ಬೇಕಂದ್ರೆ ನಾನು ಅವ್ರು ಕೊಟ್ಟಂಗೆ ಸಂಯುಕ್ತವಾಗಿ ಹೇಳಬೇಕು, ನಿಮ್ಗೇನು ಅರ್ಥ ಆಗಲ್ಲ. ಅದಕ್ಕೆ ಐ ಆಮ್ ಟ್ರೈಂಗ್ ಟು ಡಿವೈಡ್. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಜೀವನ ಅನ್ನೋದು ಕಲೆ, ವಿಜ್ಞಾನ ಅಲ್ಲ. ಲೈಫ್ ಇಸ್ ನಾಟ್ ಸೈನ್ಸ್, ಲೈಫ್ ಇಸ್ ಅನ್ ಆರ್ಟ್. ಅದಕ್ಕೆ ಪೂಜ್ಯ ಗುರು ರವಿಶಂಕರ್ ಜಿ ಅವರು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿದ್ರು, ಸೈನ್ಸ್ ಆಫ್ ಲಿವಿಂಗ್ ಅಂತ ಹೇಳಲಿಲ್ಲ ಅವರು. ಲೈಫ್ ಅಂಡ್ ಲಿವಿಂಗ್ ಇಸ್ ಅನ್ ಆರ್ಟ್. ಕಲಿಸಲದನ್ನ ಅಳವಲ್ಲ ಅಂದ್ರೆ ಅದನ್ನು ಕಲಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಲೆಯನ್ನ ಯಾರು ಕಲಿಸ್ತಾರೆ? ನೃತ್ಯ ಕಲೆ, ಸಂಗೀತ ಕಲೆ, ಗಾಯನ ಕಲೆ, ಇದು ಯಾವುದೇ ಇರಲಿ, ಈ ಕಲೆಗಳನ್ನ ಕಲಿಸ್ತಾರಲ್ಲ ಅವ್ರು ನಿಜವಾಗ್ಲೂ ಕಲೆಯನ್ನು ಕಲಿಸೋದಿಲ್ಲ. ಕಲೆಗೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಕಲಿಸ್ಕೊಡ್ತಾರೆ. ಕಲೆ ಅನ್ನೋದು ಆಂತರ್ಯದಿಂದ ಅರಳಬೇಕು. ನೃತ್ಯ ಅನ್ನೋದು ಎಷ್ಟೇ ಯಾರೇ ಏನೇ ಹೇಳ್ಕೊಟ್ರು ನೃತ್ಯ ಮಾಡುವಾಗ ಆ ನೃತ್ಯ ಅನ್ನೋ ಕಲೆ ಆಂತರ್ಯದಿಂದ ಅದು ತಂತಾನೆ ಹೊರಹೊಮ್ಮಬೇಕು. ಕಲೆಯನ್ನ ಯಾರು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಆರ್ಟ್ ಕೆನಾಟ್ ಬಿ ಟಾಟ್, ಸೈನ್ಸ್ ಕ್ಯಾನ್ ಆಲ್ವೇಸ್ ಬಿ ಟಾಟ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೈನ್ಸ್ ಅಂಡ್ ಆರ್ಟ್. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಕಲಿಸಲದನಳವಲ್ಲ ಅಂದ್ರೆ ಅದನ್ನು ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ? ಬಾಹ್ಯ ಬೋಧನೆಯಿಂ, ಹೊರಗಡೆಯಿಂದ ಅವರಿಗೆ ಬೋಧನೆಗಳನ್ನು ನೀಡ್ತಾ ಅವರನ್ನ ಕಲೆ ಕಲಿತ್ಕೊಳ್ಳೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸ್ವಿಮ್ಮಿಂಗ್ ನ ಕಲಿಬೇಕು ಅಂದ್ರೆ ಯಾರು ಎಷ್ಟೇ ನಿಮಗೆ ಸ್ವಿಮ್ಮಿಂಗ್ ಬಗ್ಗೆ, ಹೈಡ್ರೋಡೈನಮಿಕ್ಸ್ ಬಗ್ಗೆ, ನಿಮ್ಮ ಫಿಸಿಕ್ಸ್ ಬಗ್ಗೆ, ಬಾಯನ್ಸಿ ಬಗ್ಗೆ ಎಷ್ಟೇ ಹೇಳ್ಕೊಟ್ರು ಆ ವ್ಯಕ್ತಿ ನೀರಿಗೆ ಬಿದ್ದು ಅವನ ಕೈ ಕಾಲನ್ನ ಹೊಡೆದು ಅವನಾಗೆ ಅದನ್ನೇನ್ ಮಾಡ್ಬೇಕು? ಕಲ್ತ್ಕೋಬೇಕು. ಅದನ್ನ ಪುಸ್ತಕ ಓದಿ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೀವನವನ್ನ ಯಾರೋ ಕಲಿಸಿಕೊಡಲು ಸಾಧ್ಯವಿಲ್ಲ ಬಾಹ್ಯ ಬೋಧನೆಯಿಂದ. ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ. ಒಲಿದೊಲಿಸಿಕೊಳ್ಳುವ ಏನ್ ಮಾಡ್ಬೋದು ನೀನು? ಜೀವನ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಜೀವನ ಅಂದ್ರೆ ಅರ್ಥ ಮಾಡ್ಕೋಬೇಕಂದ್ರೆ ನೀನು ಈ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳನ್ನ ಒಲಿಸಿಕೊಳ್ಳಬೇಕು. ಅವರನ್ನ ಒಲಿಸಿಕೊಳ್ಳುತ್ತಾ ಅವರ ಒಲವಿಗೆ ನೀನು ಪಾತ್ರನಾಗುತ್ತಾ ಈ ಲೌಕಿಕದಲ್ಲಿ ಒಂದು ನಯವಾದ ವಿಧಾನ ಇದೆ ನೋಡಿ.
ಕೊಡೋದನ್ನ ಕೊಡ್ತಾ, ತೆಗೆದುಕೊಳ್ಳೋದನ್ನ ತೆಗೆದುಕೊಳ್ತಾ, ಇತರರ ಜೊತೆ ಸಂಬಂಧವನ್ನ ಏರ್ಪಡಿಸಿಕೊಂಡು ಪ್ರೀತಿ ಪ್ರೇಮಗಳ ಮಧ್ಯೆ ನಾವು ಬದುಕಬೇಕಲ್ವಾ? ಅದಕ್ಕೇನು ನಯ ಬೇಕೋ ಅಂತ ನಯವನ್ನ, ಆ ಸೊಗಸನ್ನ ನೀನು ತಿಳಿದುಕೊಳ್ಳಬೇಕು. ಹೇಗೆ? ಒಳಹದದಿಂದ. ಅದಕ್ಕೆ ಅವ್ರು ಹೇಳ್ತಾರೆ, ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ತಿಳಿಯುವುದು, ನೀನು ತಿಳ್ಕೋಬೇಕು. ಹೇಗೆ? ಒಳಹದದಿಂದ. ಈಗ ನೀವು ಪಾಕ ಮಾಡಬೇಕು. ಒಂದು ಪಾತ್ರೆ ಮೇಲೆ ಬೆಂಕಿ ಅಂಟಿಸಿ ನೀರಿಡ್ತೀರಿ, ನೀರಲ್ಲಿ ಬೆಲ್ಲ ಹಾಕ್ತೀರಿ, ಯಾಲಕ್ಕಿ ಹಾಕ್ತೀರಿ, ಮತ್ತೇನೋ ಹಾಕ್ತೀರಿ, ಗೋಡಂಬಿನೋ ಬೇಳೆನೋ ಇನ್ನೇನೋ ಹಾಕ್ತೀರಿ, ಕುದಿಸ್ತೀರಿ. ಅದೇನಾಗ್ಬೇಕದು? ಒಂದು ಹದಕ್ಕೆ ಬರಬೇಕು. ಆ ಹದಕ್ಕೆ ಬಂದಾಗ ನೀವು ಆ ಪಾಕವನ್ನು ಏನ್ ಮಾಡ್ತೀರಿ? ತೆಗೆದು ಹೊರಗಿಡ್ತೀರಿ. ಹಾಗೆ ಜೀವನವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಹಲವಾರು ಸಾಧನೆಗಳು ನಿಮಗೆ ಬೇಕು. ಏನು? ಅಧ್ಯಯನ ಬೇಕು, ಸ್ಟಡಿ, ವ್ಯಾಸಂಗ ಬೇಕು, ಲೋಕಾನುಭವ ಬೇಕು, ಜಿಜ್ಞಾಸೆ ಬೇಕು. ಈ ವಿಶ್ವವನ್ನ ಬಹಳ ಆಳವಾಗಿ ಪರಿಶೀಲಿಸುವ ಶಕ್ತಿ ಬೇಕು. ಇದು ಯಾವುದು ಅಪರೂಪ ನಮ್ಮಲ್ಲಿ. ಅಧ್ಯಯನ ಬಹಳ ರೇರ್. ಸ್ಟಡಿ ಮಾಡಿದ್ರು ಎಲ್ಲೋ 5, 10, 15, 20 ನಿಮಿಷಕ್ಕೆ ಪುಸ್ತಕ ಕೆಳಗೆ ಬಿದ್ದಿರುತ್ತೆ, ನಾವು ನಿದ್ದೆ ಹೊಡೆದಿರ್ತೀವಿ. ಹೌದಾ ಅಲ್ವಾ? ಅಧ್ಯಯನ ಬಹಳ ಮುಖ್ಯ. ಸ್ಟಡಿ, ಇಂಟೆನ್ಸ್ ಸ್ಟಡಿ, ವ್ಯಾಸಂಗ, ಅದು ಕಂಟಿನ್ಯೂಯಸ್ ಸ್ಟಡಿ ಬೇಕು. ಲೋಕಾನುಭವ ಬೇಕು. ಲೋಕವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಅನುಭವಗಳನ್ನು ಪಡಿಬೇಕು. ಆ ಅನುಭವಗಳು ಪಕ್ವವಾಗಬೇಕು ನಮ್ಮಲ್ಲಿ. ಜಿಜ್ಞಾಸೆ ಬೇಕು, ಚಿಂತನೆ ಬೇಕು. ಚಿಂತೆ ಅಲ್ಲ, ಚಿಂತೆಗೂ ಚಿಂತನೆಗೂ ವ್ಯತ್ಯಾಸ ಇದೆ. ಚಿಂತೆ ನಮ್ಮನ್ನ ಸ್ಮಶಾನಕ್ಕೆ ಕೊಂಡೊಯ್ಯುತ್ತೆ. ಚಿಂತನೆ ನಮ್ಮನ್ನ ಬೌದ್ಧಿಕ ಮಟ್ಟದಲ್ಲಿ ಉನ್ನತ ಪ್ರಜ್ಞೆಗೆ ಕರ್ಕೊಂಡು ಹೋಗುತ್ತೆ. ಬೌದ್ಧಿಕವಾಗಿ ನಾವು ಮೇಲೆ ಹೋಗ್ತೇವೆ, ಮುಂದಿನ ಹಂತಕ್ಕೆ ಹೋಗ್ತೇವೆ. ನಾವು ಗಾಯತ್ರಿ ಮಂತ್ರ ಹೇಳುವಾಗ ಧೀ ಶಕ್ತಿ ಅಂತ ನಾವು ಹೇಳ್ತೀವಿ ಅಲ್ವಾ? ಧಿಯೋ ಯೋನಃ ಪ್ರಚೋದಯಾತ್. ಧೀ ಅಂದ್ರೆ ಏನು? ಬೌದ್ಧಿಕ ಶಕ್ತಿ. ಆ ಒಂದು ಬೌದ್ಧಿಕ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಅಧೀಶಕ್ತಿ ನಮಗೆ ಅವಶ್ಯಕ. ಅದು ಯಾವಾಗ ಬರುತ್ತೆ? ಲೋಕಾನುಭವದ ಮಧ್ಯೆ ನಮ್ಮ ಧೀಶಕ್ತಿ ಬೆಳಿಬೇಕು. ಅಧ್ಯಯನ, ವ್ಯಾಸಂಗ, ಲೋಕಾನುಭವ, ಜಿಜ್ಞಾಸ್ಯ, ಚಿಂತನೆ, ಇವೆಲ್ಲ ನಡೆದಾಗ ಅವೆಲ್ಲ ಜೀವನವೆಂಬ ಪಾತ್ರೆಯಲ್ಲಿ ಕುದಿದು ಪಕ್ವವಾಗಿ ಒಂದು ಹದಕ್ಕೆ ಬರುತ್ತೆ. ಆ ಹದಕ್ಕೆ ಬಂದಾಗ ಜೀವನದ ಅರ್ಥವೇನು, ಜೀವನದ ಉದ್ದೇಶವೇನು, ಮರಣದ ಅರ್ಥವೇನು, ಮರಣದ ಉದ್ದೇಶವೇನು, ಇದು ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಮಗಿದರ ಅರ್ಥನೇ ಆಗಲ್ಲ. ಹಾಗಾದರೆ ಜೀವನವನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲೇ ಪೂರ್ತಿ ಜೀವನ ಕಳೆದು ಬಿಡ್ತೀವಿ. ಜೀವನದ ತುದಿಯನ್ನ ತಲುಪಿದಾಗಲೂ ವಾಟ್ ಈಸ್ ಲೈಫ್ ಅನ್ನುವಂತಹ ಅರಿವು ನಮಗೆ ಇರೋದೇ ಇಲ್ಲ. ಅರಿವೇ ಗುರು. ಅರಿವಿಗಿಂತ ದೊಡ್ಡ ಗುರು ಇಲ್ಲ. ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ, ಸಿಕ್ಕಿದ ಕೆಳೆದೆಂಜಲನ್ನು ತಿಂದು ಮುನ್ನಡೆ, ನಿನಗೆ ನೀನೇ ಗುರುವೋ ಮಂಕುತಿಮ್ಮ. ನಿನಗೆ ನೀನೇ ಗುರುವೋ ಮಂಕುತಿಮ್ಮ. ಇನ್ನೊಬ್ಬರು ಗುರು ಇಲ್ಲಪ್ಪ, ನಿನ್ನ ಅರಿವೇ ನಿನಗೆ ಗುರು. ಅದನ್ನೇ ಶಿವಶರಣರು ಅರಿವೇ ಗುರು ಅಂತ ಹೇಳಿದ್ರು. ಮಂಕುತಿಮ್ಮನ ಕಗ್ಗದಲ್ಲಿ ಇವರು ನಿನಗೆ ನೀನೇ ಗುರು ಅಂತ ಹೇಳಿದ್ರು. ಇನ್ಯಾರು ಗುರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ನನಗೆ ನಾನೇ ಗುರು ಆಗ್ಬೇಕಂದ್ರೆ ನಾನೇ ಅದನ್ನ ಪಾಕವನ್ನಾಗಿ ಮಾಡ್ಕೋಬೇಕು. ಏನೇನು ಸೇರಬೇಕು ಆ ಪಾಕದಲ್ಲಿ? ಲೋಕಾನುಭವ, ಅನುಭವಗಳು, ಅಧ್ಯಯನ, ವ್ಯಾಸಂಗ, ಜಿಜ್ಞಾಸ್ಯ ಅಥವಾ ಚಿಂತನೆ, ಸತ್ಸಂಗ, ಇವೆಲ್ಲ ಅವಶ್ಯಕ. ಎಲ್ಲ ಅವಶ್ಯಕ. ಎವ್ರಿಥಿಂಗ್ ಹ್ಯಾಸ್ ಎ ರೋಲ್ ಟು ಪ್ಲೇ. Everything has a role to play. Everything contributes for your spiritual development or evolution. ಅದಕ್ಕೆ ಅವರು ಸುಂದರವಾಗಿ ಹೇಳೋದು, ತಿಳಿಯುವುದೊಳಹದದಿಂದ. ಒಳಗಿನ ಹದ ಒಂದು ಬೆಳಿಬೇಕು ನಿನ್ನಲ್ಲಿ. ಆವಾಗ ನಿನಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಜೀವನ ಅನ್ನೋದು ಕಲೆಯಪ್ಪ, ಜೀವನ ಅನ್ನೋದು ವಿಜ್ಞಾನವಲ್ಲ. ನಾನು ನಿನಗೆ ಕಲಿಸ್ಕೊಡ್ಲಿಕ್ಕೆ
ಹೇಗೆ ಜೀವಿಸಬೇಕು ಅಂತ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಈಸ್ ಅನ್ ಆರ್ಟ್ ಅಂತ. ನಮ್ಮ ಜೀವನಕ್ಕೆ 3 ಅರಸರು ಅಂತ ಟಿವಿ ಭಾಗದಲ್ಲಿ ಹೇಳಿದ್ದಾರೆ. ಆ ಅರಸರು ಯಾರು, ಅದರ ಅರ್ಥ ಏನು? ಅರಸ ಅಂದ್ರೆ ಯಾರು? ಒಂದು ರಾಜ್ಯವನ್ನೋ ದೇಶವನ್ನೋ ಆಡಳಿತ ಮಾಡುವಂತ. ನಮ್ಮ ಜೀವನವನ್ನ ಆಡಳಿತ ಮಾಡುವಂತಹ 3 ಜನ ಇರ್ತಾರೆ ಪ್ರತಿಯೊಬ್ಬರ ಜೀವನದಲ್ಲೂ. ಅದಕ್ಕೆ ಡಿ ವಿ ಗುಂಡಪ್ಪನವರು ಬಹಳ ಸುಂದರವಾಗಿ ಕಗ್ಗದಲ್ಲಿ ಹೇಳ್ತಾರೆ, ಅರಸನೊಬ್ಬನಲ್ಲ 3 ಬಾಳನಾಳ್ವರು, ನರ ಕರುಮ ದೈವಗಳು ತೊಡಕದಕ್ಕೆ ಸಹಜ. ಅರಸನೊಬ್ಬನಲ್ಲ 3 ಬಾಳ್ವನಾಳುವರು, ನರ ಕರುಮ ದೈವಗಳು ತೊಡಕದಕ್ಕೆ ಸಹಜ. ಸಹಜ ಅಂದ್ರೆ ಸಹಜ ಅಂತ. ತೊಡಕದಕ್ಕೆ ಸಹಜ. ಗುರಿ ಇಡದ ಮೊದಲು ಕೊನೆ ಇರದ ದರಬಾರಿನಲ್ಲಿ ಸರಿಯೇನು ತಪ್ಪೇನು ಮಂಕುತಿಮ್ಮ. ನೋಡಿ, ನೀವೇ ಓದಿದ್ರೆ, ನಾನೇ ಓದಿದ್ರೆ ಇದು ಅರ್ಥ ಆಗಲ್ಲ. ಇಟ್ ಟೇಕ್ಸ್ ಲಾಂಗ್ ಟೈಮ್. ಇದರ ಪದ ವಿಚ್ಛೇದನ ಮಾಡಿ, ಇದಕ್ಕೆ ಭಾಷ್ಯ ಬರೆದಿರುವಂತಹ ಕೆಲವರು ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ ಹಲವಾರು ರೀತಿ ಚಿಂತನೆ ನಡೆಸಿ ಇದಕ್ಕೆ ಉತ್ತರ ಎಳಿಬೇಕು. ಅವ್ರೇನು ಹೇಳ್ತಿದ್ದಾರೆ ಅಂದ್ರೆ, ಒಬ್ಬನಲ್ಲಪ್ಪ ನಿನ್ನ ಜೀವನದಲ್ಲಿ ಅರಸ ಅಥವಾ ರಾಜ. ನಿನಗೆ 3 ಜನ ಅರಸರಿದ್ದಾರೆ. ಯಾರು ಗೊತ್ತಾ? ನರ ಕರುಮ ದೈವಗಳು. ನರ ಅಂದ್ರೆ ಯಾರು? ಅಥವಾ ಒಬ್ಬ ಅರಸ. ನರ ಅಂದ್ರೆ ನಾನೇ ರಾಜ. ಅದರ ಅರ್ಥ ಏನು? ನನ್ನ ಸ್ವಇಚ್ಛೆ, ಪುರುಷ ಪ್ರಯತ್ನ, ಸ್ವಇಚ್ಛೆ. ಸ್ವಾಮಿ ವಿವೇಕಾನಂದರು ಯಾವುದನ್ನ ಎತ್ತಿ ಹಿಡಿದ್ರು ತಮ್ಮ ಜೀವನದಲ್ಲಿ, ಪುರುಷ ಪ್ರಯತ್ನ. ನಿನ್ನ ಪ್ರಯತ್ನವೇ ಬಹಳ ಮುಖ್ಯ. ಕರ್ಮ ಮುಖ್ಯ ಅಲ್ಲ, ನಿನ್ನ ಹಿಂದಿನಿಂದ ಹೊತ್ತು ತಂದಂತ ಗಂಟು ಮುಖ್ಯವಲ್ಲ, ವಿಧಿ ಮುಖ್ಯವಲ್ಲ. ನೀನು ಪಡುವ ಪ್ರಯತ್ನ, ನಿನ್ನ ಸಾಧನೆ, ನಿನ್ನ ಇಚ್ಛೆ ಬಹಳ ಮುಖ್ಯ ಅಂತ ಹೇಳಿದ್ರು. ಅವರು ಪುರುಷ ಪ್ರಯತ್ನಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟರು. ಅಂದರೆ ನರ ಅಂದ್ರೆ ಪುರುಷ ಪ್ರಯತ್ನ. ನನ್ನ ಪ್ರಯತ್ನ ನನ್ನ ಅರಸ. ಮೈ ಸಾಧನ ಈಸ್ ಮೈ ಕಿಂಗ್. ಓಕೆ. 2ನೇದು ಕರ್ಮ. ನಾ ಹೊತ್ತು ತಂದಂತಹ ಬುದ್ಧಿ, ಎಷ್ಟೋ ಜನ್ಮಗಳಿಂದ ಕಟ್ಕೊಂಡು ಬಂದಿರುವಂತ ಒಂದು ಬುದ್ಧಿ ಇದೆ. ಆ ಬುದ್ಧಿಯನ್ನ ಬೇರೆ ಯಾರು ತಿನ್ನಲ್ಲ. ಯಾರು ತಿನ್ಬೇಕು? ನಾ ಕಟ್ಟಿದ ಬುದ್ಧಿಯನ್ನ ನಾನೇ ತಿನ್ಬೇಕು. ಅದು ಒಂದು ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಇದ್ದ ಹಾಗೆ. ಅದು ಎಷ್ಟು ಕರಾರುವಕ್ಕಾಗಿ ನಡೆಯುತ್ತೆ ಅಂತಂದ್ರೆ, ಕರ್ಮ ನಿಯಮ ಅನ್ನೋದು ಅದರಲ್ಲಿ ಲೋಪವೂ ಇಲ್ಲ, ದೋಷವೂ ಇಲ್ಲ. ನಮಗನ್ನಿಸ್ಬೋದು ಭಗವಂತ ಏನಪ್ಪ ಅನ್ಯಾಯ ಮಾಡಿಬಿಟ್ಟ ನನಗೆ ಅಂತ. ಇಲ್ಲ, ಭಗವಂತ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಇದರಲ್ಲಿ ಮಧ್ಯೆ ಪ್ರವೇಶನೂ ಮಾಡೋದಿಲ್ಲ. ಆ ಭಗವಂತ ಸಹ ಕರ್ಮ ನಿಯಮಕ್ಕೊಳಗಾಗಿರ್ತಾನೆ ಅವತಾರ ಪುರುಷನಾಗಿ ಇಲ್ಲಿ ಹುಟ್ಟಿದಾಗ. ಈ ಭೂಲೋಕದಲ್ಲಿ ಭಗವಂತ ಹುಟ್ಟಿದಾಗ ಮನುಷ್ಯನಾಗಿ ಆ ಭಗವಂತನ ಮೇಲೆ ಸಹ ಕರ್ಮ ನಿಯಮ ಕೆಲಸ ಮಾಡುತ್ತೆ. ಅದು ಅಷ್ಟು ಕರಾರುವಕ್ಕಾಗಿ ಕೆಲಸ ಮಾಡುವಂತಹ ನಿಯಮ. ಸೊ ಆ ಹೊತ್ತು ತಂದ ಕರ್ಮ ಇದೆಯಲ್ಲ, ಅದು 2ನೆಯ ಅರಸ. 3ನೇದು ಏನ್ ಗೊತ್ತಾ? ದೈವ ಅಂದ್ರೆ ದೇವರ ಅನುಗ್ರಹ. ಈ 3 ಅರಸರು ನಮ್ಮ ಜೀವನವನ್ನ ಆಳ್ತಾ ಇರ್ತಾರೆ. ಇದು ಹೇಗೆ ಅಂತಂದ್ರೆ, ಕ್ಯಾರಂ ಬೋರ್ಡ್ ಇದೆ. ಕ್ಯಾರಂ ಬೋರ್ಡ್ ನಲ್ಲಿ ಮಧ್ಯದಲ್ಲಿ ಒಂದು ರೆಡ್ ಪಾನ್ ಇಟ್ಟಿದ್ದಾರೆ. 3 ಜನ 3 ಕಡೆ ಕೂತಿದ್ದಾರೆ. 3 ಜನರ ಹತ್ರಲ್ಲೂ ಸ್ಟ್ರೈಕರ್ ಇದೆ. 3 ಜನರಲ್ಲಿ ಒಬ್ಬರು ಯಾರೋ? ಪುರುಷ ಪ್ರಯತ್ನ ಅಂದ್ರೆ ಸ್ವಇಚ್ಛೆ, ನನ್ನ ಪ್ರಯತ್ನ. 2ನೇ ಸ್ಟ್ರೈಕರ್ ಯಾರೋ? ಕರ್ಮ, ನಾ ಹೊತ್ತು ತಂದಿರೋ ಕರ್ಮ. 3ನೇ ಸ್ಟ್ರೈಕರ್ ಯಾರೋ? ದೇವರ ಅನುಗ್ರಹ. ಈ 3 ಜನ ಸ್ಟ್ರೈಕರ್ನ ಒಂದೇ ಬಾರಿ ಕ್ಯಾರಂ ಬೋರ್ಡ್ ಅಲ್ಲಿರುವಂತ ರೆಡ್ ಪಾನ್ ಹೊಡಿತಾರೆ. ಒಂದೇ ಸಮಯದಲ್ಲಿ ಹೊಡೆದಾಗ ರೆಡ್ ಪಾನ್ ಯಾವ ಕಡೆ ಹೋಗ್ಬೇಕು? ಯಾವ ಸ್ಟ್ರೈಕರ್ ಸ್ಟ್ರಾಂಗ್ ಆಗಿ ಹೊಡೆಯುತ್ತೋ ಇತರ 2 ಸ್ಟ್ರೈಕರ್ನ ಮೀರಿಸಿ ಅದು ಏನ್ ಮಾಡುತ್ತೆ? ಪಾನ್ನ ತನಗೆ ಬೇಕಾದ ದಿಕ್ಕಿನಲ್ಲಿ ಅದು ಎಳ್ಕೊಂಡು ಹೋಗುತ್ತೆ. ಪ್ರತಿ ಕ್ಷಣವೂ ನಮ್ಮ ಮೇಲೆ 3 ಬಲಗಳು ಪ್ರಯೋಗ ಆಗ್ತಾ ಇರುತ್ತೆ. ಒಂದು ಪುರುಷ ಪ್ರಯತ್ನ, ನಾನು ಮಾಡುವಂತಹ ಸಾಧನೆ, ನನ್ನ ಪ್ರಯತ್ನ. 2ನೇದು ನಾನು ಹೊತ್ತು ತಂದಂತ ಕರ್ಮ. 3ನೇದು ದೇವರ ಅನುಗ್ರಹ.
ಈ 3 ಅರಸರು ನಮ್ಮ ಜೀವನವನ್ನ ನಿರ್ದೇಶಿಸುತ್ತಿರ್ತಾರೆ. ಹಾಗಾದ್ರೆ ಈ 3 ಜನ ಒಟ್ಟಾಗಿ ಒಂದು ಫಿಲ್ಮ್ನ ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಏನಾಗುತ್ತೆ? ಒಂದು ಫಿಲ್ಮ್ನ, ನನ್ನ ಲೈಫ್ ಅನ್ನೋ ಒಂದು ಫಿಲ್ಮ್ನ, ಒಂದು ಮೂವಿಯನ್ನ 3 ಡೈರೆಕ್ಟರ್ಗಳು ಸೇರ್ಕೊಂಡು ಸದಾ ಡೈರೆಕ್ಟ್ ಮಾಡ್ತಿರ್ತಾರೆ. ಸದಾ ಅಂದ್ರೆ ಕ್ಷಣ ಕ್ಷಣವೂ 3 ಬಲ ಬೀಳ್ತಾ ಇರುತ್ತೆ ನನ್ನ ಮೇಲೆ. ಹಾಗಾದ್ರೆ ತೊಡಕದಕ್ಕೆ ಸಹಜ. ತೊಡಕದಕ್ಕೆ ಅಂದ್ರೆ ಅದಕ್ಕೆ ಅರ್ಥ ಆಗಲ್ಲ ಇದು ನನ್ನ ಕರ್ಮಫಲನ, ಇಲ್ಲ ಇದು ದೇವರ ಅನುಗ್ರಹ ಇಲ್ಲದೆ ಇರೋದ್ರಿಂದ ನಡೆದಂತಹ ಒಂದು ಘಟನೆನ, ಅಥವಾ ನನ್ನ ಪ್ರಯತ್ನದಲ್ಲಿ ಏನಾದರೂ ಲೋಪ ಉಂಟಾಯ್ತಾ, ನಾನು ಇಂಥ ಒಂದು ಸಂದರ್ಭವನ್ನ ಎದುರಿಸ್ತಿದ್ದೀನಲ್ಲ ಜೀವನದಲ್ಲಿ, ಗೊತ್ತಿಲ್ಲ. ಕರ್ಮಫಲವೂ ಆಗಿರಬಹುದು, ನನ್ನ ತಾಮಸ ಪ್ರವೃತ್ತಿ ಆಗಿರಬಹುದು, ಅಥವಾ ದೈವಾನುಗ್ರಹ ಇಲ್ಲದೆ ಹೋಗಿರಬಹುದು. ಆ ದೇವರ ಅನುಗ್ರಹ ಇಲ್ಲದೆ ತೃಣಮಪಿ ನ ಚಲತಿ ತೇನ ವಿನಾ ತೃಣಮಪಿ ನ ಚಲತಿ ಅಂದ್ರೆ ಆ ಭಗವಂತನ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಗರಿಕೆ ಸಹ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ದೈವಾನುಗ್ರಹ ಎಷ್ಟು ಮುಖ್ಯ ನೀವು ಆಲೋಚನೆ ಮಾಡಿ ನೋಡಿ. 3 ಮುಖ್ಯನೇ. ಎಷ್ಟೇ ದೈವಾನುಗ್ರಹ ಇದ್ರೂ ಹೊತ್ಕೊಂಡು ಬಂದ ಕರ್ಮ ದೈವಾನುಗ್ರಹವನ್ನ ಮೀರಿ ನಿಂತಾಗ ದೇವರು ಸಹ ಸುಮ್ಮನೆ ಇರ್ತಾನೆ. ಯಾಕೆ ಗೊತ್ತಾ ದೇವರು ಸುಮ್ಮನೆ ಇರ್ತಾನೆ? ಕಾರಣ ಗಾಡ್ ಈಸ್ ನಥಿಂಗ್ ಬಟ್ ದ ಬೇಸಿಕ್ ಲಾಸ್ ಆಫ್ ದ ವರ್ಲ್ಡ್. ಈ ಪ್ರಪಂಚದ ಮೂಲಭೂತ ನಿಯಮಗಳೇ ಆ ಪರಮಾತ್ಮ. ಕರ್ಮ ನಿಯಮವನ್ನು ಮೀರಿ ಭಗವಂತ ಸಹ ಏನು ಮಾಡ್ಲಿಕ್ಕಾಗಲ್ಲ. ತನ್ನ ಅನುಗ್ರಹ ಎಷ್ಟು ತೋರಿಸ್ಬೇಕೋ ಅಷ್ಟು ತೋರಿಸ್ತಾನೆ. ಕರ್ಮವನ್ನು ಮೀರಿದ್ರಿಂದಲೇ ತಾನೇ ಹರಿಶ್ಚಂದ್ರ, ಕರ್ಮವನ್ನು ಮೀರ್ಲಿಕ್ಕಾಗದೇ ಇದ್ದಿದ್ರಿಂದ ತಾನೇ ಹರಿಶ್ಚಂದ್ರ ಅಷ್ಟು ಕಷ್ಟಗಳಿಗೆ ಸಿಕ್ಕಾಕೊಂಡ. ಹೊತ್ತು ತಂದಂತಹ ಕರ್ಮ. ಕೈಕೇಯಿ ತ್ರೇತಾಯುಗದಲ್ಲಿ ಮಾಡಿದಂತಹ ಕರ್ಮವನ್ನ ಏನ್ ಮಾಡಿದ್ಲು, ದೇವಕಿಯಾಗಿ ದ್ವಾಪರ ಯುಗದಲ್ಲಿ ತೀರಿಸ್ಕೊಂಡ್ಲು. ಯಾವ ಕೈಕೇಯಿ ರಾಮನನ್ನ 14 ವರ್ಷ ವನವಾಸಕ್ಕೆ ಅಟ್ಟಿದ್ಲೋ ಅದೇ ಕೈಕೇಯಿ ಮಗನಿಲ್ಲದೆ ಕಂಸನ ಸೆರೆಮನೆಯಲ್ಲಿ ದೇವಕಿಯಾಗಿ ಕಾಲ ಕಳಿಬೇಕಾಗುವಂತ. ಬಿಡ್ತಾ ಅದು ಕರ್ಮ? ಬಿಡ್ಲಿಲ್ಲ. ಯಶೋದೆ, ಯಾರು ಯಶೋದೆ? ತ್ರೇತಾಯುಗದಲ್ಲಿ ಆಕೆ ಕೌಸಲ್ಯಾಗಿದ್ಲು. ಅನ್ಯಾಯವಾಗಿ ರಾಮ ಕಾಡಿಗೆ ಹೋದ್ಮೇಲೆ 14 ವರ್ಷ ರಾಮನನ್ನ ನೋಡ್ಲಿಕ್ಕಾಗಲಿಲ್ಲ ಆಕೆಗೆ. ಆ 14 ವರ್ಷ ಕೌಸಲ್ಯಗೆ ತುಂಬಿಕೊಡಬೇಕಾಗಿತ್ತು. ಅದಕ್ಕೇನೆ ದ್ವಾಪರ ಯುಗದಲ್ಲಿ ಆಕೆ ಯಶೋದೆಯಾಗಿ ಹುಟ್ಟುತ್ತಾಳೆ. ಆ ಕೃಷ್ಣನನ್ನ 14 ವರ್ಷ ಬೆಳೆಸ್ತಾಳೆ. 14 ವರ್ಷದ ಬಾಲಕ ಕೃಷ್ಣ ಕಂಸನನ್ನು ಕೊಲ್ಲಲಿಕ್ಕೆ ಮಥುರಾ ನಗರಕ್ಕೆ ಬಂದು ಬಿಡ್ತಾನೆ. 14 ವರ್ಷ ಯಶೋದೆಗೆ ಆ ಮಾತೃ ವಾತ್ಸಲ್ಯ ಆಗ ಸಿಕ್ಕುತ್ತೆ. ಅಂದ್ರೆ ಈ ಋಣ ಅನ್ನೋದು, ಕರ್ಮ ಅನ್ನೋದು ನಮ್ಮನ್ನ ಬೆಂಬಿಡದೆ ಬರ್ತದೆ. ದೈವಾನುಗ್ರಹನೂ ಇರಬೇಕು, ಕರ್ಮಗಳು ಇರಬೇಕು, ಜೊತೆಗೆ ನಮ್ಮ ಪುರುಷ ಪ್ರಯತ್ನವೂ ಇರಬೇಕು. ಈ 3ರ ಮಧ್ಯೆ ನಮ್ಮ ಬಾಳು ಎತ್ತ ಚಲಿಸುತ್ತೆ ಅದು ನಮಗೆ ಅರ್ಥ ಆಗೋದಿಲ್ಲ ಆ ಹಂತದಲ್ಲಿ. ಆದರೆ ಆದದ್ದೆಲ್ಲ ಒಳಿತಿಗೆ ಅದು ಆಮೇಲೆ ಅರ್ಥ ಆಗತ್ತೆ ನಮಗೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಎವ್ರಿ ಮೂಮೆಂಟ್ ಯು ಆರ್ ಬೀಯಿಂಗ್ ಹಿಟ್ ಬೈ 3 arrows. 3 ಸ್ಟ್ರೈಕರ್ ಹೊಡಿತಿದೆ ನಮ್ಮ ತಲೆ ಮೇಲೆ. ಯಾವುದು 3 ಸ್ಟ್ರೈಕರು? ಒಂದು ಪುರುಷ ಪ್ರಯತ್ನ, ಇನ್ನೊಂದು ಕರ್ಮ, ಹೊತ್ತು ತಂದು ಕರ್ಮ, 3ನೇದು ದೈವಾನುಗ್ರಹ. ಯಾವ ಬಲ ಜಾಸ್ತಿನೋ ಯಾವ ಬಲ ಕಡಿಮೆನೋ ನಮಗೆ ಗೊತ್ತಿಲ್ಲ. ಅದು ಮುಂದೆ ಹೇಗೆ ಹೋಗ್ಬೇಕು ಅದು ಹಾಗೆ ಮುಂದಕ್ಕೆ ಹೋಗ್ತದೆ. ಈ ಪ್ರಶ್ನೆಗಳನ್ನ ನೀವೆಲ್ಲ ಇದೇನು ಇಷ್ಟು ಚೆನ್ನಾಗಿ ಕೇಳ್ತಾ ಇದ್ದೇನೆ ಅಂದ್ಕೊಟ್ಟಿರೋದು ತಪ್ಪು. ಇದನ್ನೆಲ್ಲ ತುಂಬಾ ಚೆನ್ನಾಗಿ ಬರ್ಕೊಟ್ಟಿದ್ದು ಇವರೇನೆ. ನಾನು ಕೇಳೋದು ಬಿಟ್ಟಿದ್ರೆ ಒಂದು ಕೇಳಕ್ ಬರ್ತಿರ್ಲಿಲ್ಲ. ನಂದು ಮೊದಲನೇದು ಮತ್ತೆ ಕೊನೆಯ ಪ್ರಶ್ನೆ ಅಷ್ಟೇ ನಂದು. ಈಗ ನೋಡಿ ಹೇಗೆ ಬರ್ಕೊಟ್ಟಿದ್ದಾರೆ ಅಂದ್ರೆ ಒಂದಕ್ಕೊಂದಕ್ಕೆ ಚೈನ್ ಲಿಂಕ್ ಇದೆ. ಅದು ಸುಮ್ಮನೆ ಬರ್ಕೊಟ್ಟಿಲ್ಲ, ಅವರು ಬಹಳ ಸುಂದರವಾಗಿ ಬರ್ತಿದ್ದಾರೆ ಪ್ರಶ್ನೆಗಳನ್ನ. ಮುಂದಿನ ಪ್ರಶ್ನೆ, ಕರ್ಮಣ್ಯೇ ವಾದಿಕಾರಸ್ತೆ ಮಹಾಫಲೇಚು ಕದಾಚಿನ ಎಂದು ಗೀತೆ ವಾಣಿಯನ್ನು ಹೋಲುವ ಒಂದು ಕಗ್ಗವನ್ನ DVG ಅವರು ಬರೆದಿದ್ದಾರೆ. ಆ ಕಗ್ಗ ಯಾವುದು ಮತ್ತೆ ಅದರ ಅರ್ಥ ಏನು? ಭಗವದ್ಗೀತೆಯ ಸಾಂಖ್ಯ ಯೋಗ 2ನೇ ಅಧ್ಯಾಯ 47ನೇ ಶ್ಲೋಕ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ಎಲ್ರಿಗೂ ಗೊತ್ತಿರುವಂತಹ ಒಂದು
ಬಹಳ ಸುಂದರವಾದ, ಬಹಳ ಮುಖ್ಯವಾದಂಥ ಜೀವನಕ್ಕೆ ಒಂದು ಸೂತ್ರ ಮತ್ತೆ ಒಂದು ಶ್ಲೋಕ ಇದು. ಏನು ಹೇಳುತ್ತೆ ಇದು? ಕರ್ಮವನ್ನು ಮಾಡಲಿಕ್ಕೆ ಮಾತ್ರ ನಿನಗೆ ಅಧಿಕಾರವಿದೆಯಪ್ಪ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನೆ. ಕರ್ಮ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಇದೆ, ಆದರೆ ಕರ್ಮ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ. ನೀ ಮಾಡುವ ಕರ್ಮದಿಂದ ಏನು ಹುಟ್ಟುತ್ತೋ ಅದನ್ನು ನೀನು ಅನುಭವಿಸ್ಬೇಕು. ನನಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳೋ ಹಾಗಿಲ್ಲ. ಆ ಕರ್ಮ ಫಲವನ್ನ ನಾನು ತೀರ್ಮಾನ ಮಾಡ್ತೇನೆ ಅಂತ ಹೇಳಲ್ಲ, ನಾನು ತೀರ್ಮಾನ ಮಾಡ್ತೇನೆ ಅಂತ. ಆ ಕರ್ಮ ಫಲವನ್ನ ತೀರ್ಮಾನ ಮಾಡುವಂತಹ ಮತ್ತೊಂದು ಶಕ್ತಿ ಇದೆಯಪ್ಪ. ನೀನು ಕರ್ಮ ಮಾಡೋದನ್ನ ಕಲ್ತ್ಕೋ, ಕರ್ಮ ಫಲದ ಕಡೆಗೆ ನಿನ್ನ ಗಮನ ಇರಬಾರ್ದು ಅಂತ ಹೇಳ್ತಾನೆ. ಓಕೆ, ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಧುನಿಕ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗ, ಇದರಲ್ಲಿ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು, ಭೂ ವಿಷಯ ಸ್ಪರ್ಶದಿಂದ ರಸ ಮಾರ್ಪಡುವುದುಂಟು, ಆ ವಿಷಯ ನಿನಗೇಕೆ, ತೋಟದೊಡೆಯನಿಗಿರಲಿ ಸೇವಕನು ನೀನಲ್ತೆ ಮಂಕುತಿಮ್ಮ. ಏನು ಸುಂದರವಾದ ಕಗ್ಗ ಅಂದ್ರೆ ಇಟ್ಸ್ ಅನ್ ಐ ಓಪನರ್, ಇಟ್ಸ್ ಅನ್ ಐ ಓಪನರ್. ಏನು ಹೇಳುತ್ತೆ ನೋಡಿ ಇದು? ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು. ನೀನು ಮಾವಿನ ಸಸಿಯನ್ನ ಬೀಜ ತಗೊಂಬಂದು ನೆಟ್ಟು ಬಿಟ್ಬಿಡು. ಕೆಲವು ಸಲ ನೀನು ಮಾವು ನೆಟ್ರು ಹುಟ್ಟೋದೇನೋ ಬೇವು. ಅಂದ್ರೆ ಬೇವು ಹುಟ್ಟಲ್ಲ, ಹೊರಗೆ ಬರೋ ಹುಟ್ಟೋ ಮಾವು ಬೇವಿನಂತೆ ಕಹಿ ಇರಬಹುದು, ಬೇವಿನಂತೆ ಕಹಿ ಇರಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು, ಭೂ ವಿಷಯ ಸ್ಪರ್ಶದಿಂದ ರಸ ಮಾರ್ಪಡುವುದುಂಟು. ಈ ಮರ್ತ್ಯಲೋಕವೇ ಹಾಗೆ. ಈ ಮರ್ತ್ಯಲೋಕದಲ್ಲಿ ರಾಗದ್ವೇಷಗಳೇ ತುಂಬಿ ಹೋಗಿದೆ. ಬೇಕುಗಳು ಬೇಡಗಳ ಒಂದು ದೊಡ್ಡ ಲಿಸ್ಟ್ನ ಇಟ್ಕೊಂಡು ನಾವು ಕುಳಿತುಕೊಂಡಿದ್ದೀವಿ. ಬೇಕುಗಳನ್ನ ಪಡಿಲಿಕ್ಕೆ, ಬೇಡಗಳನ್ನ ದೂರ ಇಡ್ಲಿಕ್ಕೆ ಜೀವನವನ್ನೆಲ್ಲ ಕಳೆದು ಬಿಡ್ತೀವಿ. ಸರ್ ದೊಡ್ಡ ಮನೆ ಬೇಕು ಸರ್, BMW ಕಾರ್ ಬೇಕು ಸರ್, ಒಳ್ಳೆ ಒಬ್ಬ ಡ್ರೈವರ್ ಬೇಕು ಸರ್, ಒಂದು ಸುಂದರವಾದ ಹೆಂಡತಿ ಬೇಕು ಸರ್, ಒಳ್ಳೆ ಮಕ್ಕಳು ಬೇಕು ಸರ್, ಜೀವನ ಸಾರ್ಥಕ್ಯವಾಗಬೇಕು ಸರ್. ಡಯಾಬಿಟಿಸ್ ಬೇಡ ಸರ್, ಪ್ಲೀಸ್ ಬೇಡ ಸರ್, ಹೈಪರ್ ಟೆನ್ಷನ್ ಬೇಡ ಸರ್, ಕಾರ್ಡಿಯಾಕ್ ಪ್ರಾಬ್ಲಮ್ ಬೇಡ ಸರ್, ಅಸ್ತಮಾ ಬೇಡ ಸರ್. ಬೇಡ ಅನ್ನೋದು ಒಂದು ಲಿಸ್ಟ್ ಆದ್ರೆ ಬೇಕು ಅನ್ನೋದು ಮತ್ತೊಂದು ಲಿಸ್ಟ್. ಈ ರಾಗದ್ವೇಷಗಳ ಮಧ್ಯೆ ಭೂ ವಿಷಯ ಸ್ಪರ್ಶದಿಂದ, ವಿಷಯಗಳು ಅಂದ್ರೆ ರಾಗದ್ವೇಷಗಳೇ, ಈ ಭೂಮಿಯ ಮೇಲಿರುವ ರಾಗದ್ವೇಷಗಳ ಸ್ಪರ್ಶದಿಂದ ಮಾವು ಸಹ ಏನಾಗುತ್ತಂತೆ, ಬೇವಾಗಿ ಕುಳಿತುಕೊಳ್ಳುತ್ತಂತೆ. ಭೂ ವಿಷಯ ಸ್ಪರ್ಶದಿಂದ ರಸ ಮಾರ್ಪಡುವುದುಂಟು, ಆ ವಿಷಯ ನಿನಗೇಕೆ. ಅಯ್ಯ, ನಿನ್ನ ಕೆಲಸ ಮಾವಿನ ಬೀಜವನ್ನ ಬಿತ್ತೋದು, ಸದಾ ಮಾವಿನ ಬೀಜವನ್ನ ಬಿತ್ತು. ಓಕೆ, ಅದು ನಿನ್ನ ಕೆಲಸ, ಅಷ್ಟು ಮಾತ್ರ ಮಾಡು ನೀನು. ಅದು ಮಾವೇ ಹುಟ್ಟುತ್ತಾ ಬೇವು ಹುಟ್ಟುತ್ತಾ ಅದರ ಬಗ್ಗೆ ಯೋಚನೆ ಮಾಡೋ ಅಧಿಕಾರ ನಿನಗೆ ಇಲ್ಲ. ಯು ಡೋಂಟ್ ಹ್ಯಾವ್ ದ ರೈಟ್ ಟು ಡಿಸೈಡ್ ಅಬೌಟ್ ದ ರಿವಾರ್ಡ್ ಫಾರ್ ಯುವರ್ ಕರ್ಮ. ನಿನ್ನ ಕರ್ಮಕ್ಕೆ ಏನು ಫಲಿತಾಂಶವೋ ಅದನ್ನ ನಿರ್ಧಾರ ಮಾಡುವಂತಹ ಶಕ್ತಿ, ತತ್ವ ಬೇರೆ ಇದೆ. ಆ ವಿಷಯ ನಿನಗೇಕೆ, ತೋಟದೊಡೆಯನಿಗಿರಲಿ. ಮಾವನೆಲ್ಲಿ ಬೆಳೀತಿದ್ದೀರಿ? ತೋಟದಲ್ಲಿ ಬೆಳೀತಾ ಇದ್ದೀರಿ. ಆ ತೋಟ ಯಾರದು? ನಂದಲ್ಲ. ತೋಟ ಯಾರದು? ಭಗವಂತನದು. ಈ ಇಡೀ ಭೂಮಂಡಲ ಭಗವಂತನ ತೋಟ. ನಿನಗೆ ನಿನ್ನ ಕರ್ಮಕ್ಕೆ ಯಾವ ಪ್ರತಿಫಲ ಕೊಡಬೇಕು ಅನ್ನೋದನ್ನ ಆ ತೋಟದೊಡೆಯ ತೀರ್ಮಾನ ಮಾಡ್ತಾನಪ್ಪ, ನೀನೆಲ್ಲ ತೀರ್ಮಾನ ಮಾಡಬೇಕಾಗಿರೋದು. ಹೂ ಆರ್ ಯು ಟು ಡಿಸೈಡ್ ಅಬೌಟ್ ಇಟ್? ಸೇವಕನು ನೀನಲ್ತೆ ಮಂಕುತಿಮ್ಮ. ಅಯ್ಯ, ನೀನು ಈ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೇವಕ. ನೀನೊಬ್ಬ ತೋಟದಲ್ಲಿ ಕೆಲಸ ಮಾಡುವಂತಹ ಆಳು. ಯಾರ ತೋಟ? ಭಗವಂತನ ತೋಟ. ಯಾವುದೋ ಜನ್ಮದ ಪುಣ್ಯ ಫಲ, ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ಭಗವಂತನ ತೋಟದಲ್ಲಿ ಆಳಾಗಿ ಕೆಲಸ ಮಾಡ್ತಿದ್ದೀನಿ. ವಿನಮ್ರನಾಗಿ ಕೆಲಸ ಮಾಡಬೇಕು. ಢಂಭ ಬೇಡ, ಅಹಂ ಬೇಡ. ನನ್ನ ಕೆಲಸ ಏನು? ಮಾವಿನ ಬೀಜಗಳನ್ನು ಬಿತ್ತೋದು. ಗಮನವಿಟ್ಟು ಆ ಕೆಲಸವನ್ನು ಮಾಡೋಣ. ಮಾವೇ ಬರುತ್ತೋ ಬೇವೇ ಬರುತ್ತೋ ಅದರ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ. ಇದನ್ನೇ ಅಲ್ವಾ ಶ್ರೀಕೃಷ್ಣ ಪರಮಾತ್ಮ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ
ಸಂಗೋಸ್ತ್ವ ಕರ್ಮಣಿ ಅಂತ ಬಹಳ ಸುಂದರವಾಗಿ ಸಾಂಖ್ಯ ಯೋಗದಲ್ಲಿ ಹೇಳಿದ್ದು ಭಗವದ್ಗೀತೆಯಲ್ಲಿ. ಅಯ್ಯ, ನಿನಗೆ ಕರ್ಮ ಫಲದ ಬಗ್ಗೆ ಯಾವ ಅಧಿಕಾರವೂ ಇಲ್ಲ, ಅದನ್ನು ನೀನು ಯೋಚನೆ ಮಾಡಲೇಬೇಡ. ಏನು ಬರಲಿ ಅದನ್ನು ನೀನು ಸುಮ್ಮನೆ ಏನು ಮಾಡಬೇಕು, ಅನುಭವಿಸಬೇಕು. ಆ ಅನುಭವಿಸುವಾಗ ದೈವವನ್ನ ಬೈಕೊಳ್ಳೋದು, ನನ್ನನ್ನು ನಾನೇ ಬೈಕೊಳ್ಳೋದು, ಇತರರನ್ನ ಬೈಯೋದು, ಪ್ರಪಂಚವನ್ನ ಬೈಯೋದು ಯಾವುದು ಮಾಡಬಾರ್ದು. ಎಷ್ಟು ಕಷ್ಟ ಗೊತ್ತಾ ಇದು. ಬಟ್ ಅಷ್ಟೇ ಮುಖ್ಯವಾದಂತಹ ಯೋಗ ಇದು, ಕರ್ಮಯೋಗ. ಜೀವನದಲ್ಲಿ ನಂಬಿಕೆ ಪಾತ್ರವೇನು? ಕಗ್ಗ ಈ ವಿಚಾರವಾಗಿ ಯಾವ ಸಂದೇಶವನ್ನ ನೀಡುತ್ತದೆ? ಬಾಳಿಗೊಂದು ನಂಬಿಕೆ ಅಂತ ಡಿ ವಿ ಗುಂಡಪ್ಪನವರು ಒಂದು ಪುಸ್ತಕ ಬರೆದಿದ್ದಾರೆ, ಓದಿದ್ದೀರಾ? ಚಿಕ್ಕ ಪುಸ್ತಕ, ಬಹಳ ಸುಂದರವಾದ ಪುಸ್ತಕ, ಬಾಳಿಗೊಂದು ನಂಬಿಕೆ. ನಂಬಿಕೆ ಬಹಳ ಮುಖ್ಯ ಅಲ್ವಾ? ನಂಬಿಕೆ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಆಸರೆ, ಅದೇ ಒಂದು ಊರುಗೋಲು. ಆ ಆಸರೆಯನ್ನು ಹಿಡದೆ ನಾವು ಅಧ್ಯಾತ್ಮದ ಹಾದಿಯಲ್ಲಿ ಮುಂದುವರಿಯೋದು ಬಹಳ ಮುಖ್ಯ. ನೋಡಿ, ನಮ್ಮಲ್ಲಿ ಕೆಲವರು ಆಸ್ತಿಕರಿರ್ತೀವಿ, ಕೆಲವರು ನಾಸ್ತಿಕರಿರ್ತೀವಿ. ಆಸ್ತಿಕರು ಅಂದರೆ ಯಾರು? ದೈವವಿದೆ ಅಂತ ನಂಬೋರು. ನಾಸ್ತಿಕರು ಅಂದರೆ ಯಾರು? ದೈವವೇ ಇಲ್ಲ, ಈ ಇಡೀ ವಿಶ್ವ ತಂತಾನೇ ನಡ್ಕೊಂಡು ಹೋಗ್ತಿದೆ ಅಂತ ಅನ್ನೋರು. ಇದರಲ್ಲಿ ಹಲವಾರು ವಾದ ವಿವಾದಗಳಿದೆ. ನಮ್ಮಲ್ಲಿ ಚಾರ್ವಾಕರು ಅಂತ ಇದ್ದರು, ಕೇಳಿದ್ದೀರಾ ನೀವು? ಚಾರ್ವಾಕರು ನಿರೀಶ್ವರವಾದಿಗಳು. ನಿರೀಶ್ವರವಾದಿಗಳು ಅಂದರೆ ನಾಸ್ತಿಕರು. ಅವರು ಎಂದೂ ಭಗವಂತನನ್ನ ನಂಬಲಿಲ್ಲ. ಆ ಚಾರ್ವಾಕ ಮುನಿಗಳ ದರ್ಶನ ಶಾಸ್ತ್ರ ಯಾವುದು ಅಂತ ಅಂದರೆ ನಿರೀಶ್ವರವಾದ ಅಥವಾ ನಾಸ್ತಿಕವಾದ. ಇರಲಿ, ನಾಸ್ತಿಕವೂ ಆಸ್ತಿಕವೂ ಎರಡೂ ನಮ್ಮನ್ನ ಪರಮಾರ್ಥನ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ನಂಬಿಕೆ ಅನ್ನೋದು ಅಷ್ಟು ಮುಖ್ಯ. ನೀನು ಏನಾದರೂ ನಂಬು, ಅದು ಬೇರೆ ವಿಷಯ. ನಂಬಿಕೆ ಬಹಳ ಮುಖ್ಯ. ಅದಕ್ಕೆ ಅವರೊಂದು ಕಗ್ಗ ಬರೀತಾರೆ ಡಿ ವಿ ಗುಂಡಪ್ಪನವರು. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂದ್ಬಿಡ್ತಾರೆ. 4 ಸಾಲಿನಲ್ಲಿ 400 ಪುಟಗಳಲ್ಲಿ ಬರೆಯುವಷ್ಟು ವಿಸ್ತಾರವಾದಂಥ ವಿಚಾರವನ್ನು ಅಡಗಿಸಿಟ್ಬಿಟ್ಟಿದ್ದಾರೆ ಇವರು. ಏನು ಹೇಳ್ತಾರೆ? ನಂಬದಿರ್ದನು ತಂದೆ. ತಂದೆ ಅಂದ್ರೆ ಯಾರು? ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು. ಆತ ಭಗವಂತನನ್ನ ನಂಬಲಿಲ್ಲ, ಶ್ರೀಮನ್ನಾರಾಯಣನನ್ನ ನಂಬಲಿಲ್ಲ. ನಂಬದಿರ್ದನು ತಂದೆ ಹಿರಣ್ಯಕಶಿಪು ನಂಬಲಿಲ್ಲ, ಅವನು ನಾಸ್ತಿಕ. ಪ್ರಹ್ಲಾದ ಹುಟ್ಟದಾಗಿಂದ ಪರಮಾತ್ಮನನ್ನ ನಂಬಿದ, ಆತನಿಗೆ ನಾರಾಯಣನೇ ಸರ್ವಸ್ವ, ಆತ ಆಸ್ತಿಕ. ನೋಡಿ, ತಂದೆ ಮಕ್ಕಳು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದರೆ ತಂದೆ ನಿರೀಶ್ವರವಾದಿಯಾದರೆ ಮಗ ಈಶ್ವರವಾದಿ ಅಥವಾ ಆಸ್ತಿಕ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ನೀನೆಂಥ ಮನುಷ್ಯನಪ್ಪ ಅಂತ ಕೇಳ್ತಾರೆ ಡಿ ವಿ ಗುಂಡಪ್ಪನವರು. ನೀನ್ ನಂಬಿಯೋ ನಂಬದಿರುವ ಇಬ್ಬಂದಿ. ಇಬ್ಬಂದಿ ಅಂತಂದ್ರೆ ತ್ರಿಶಂಕುವಿದ್ದ ಹಾಗೆ, ಕೆಲವು ಸಲ ನಂಬ್ತೀಯ, ಕೆಲವು ಸಲ ನಂಬಲ್ಲ. ಸುಖವಾಗಿದ್ದಾಗ ಬಿಡಿ ಸರ್, ಇವತ್ತು ಸಂಧ್ಯಾವಂದನೆ ಮಾಡದೇ ಇದ್ರು ನಡೆಯುತ್ತೆ ಬಿಡಿ ಸರ್, ಇವತ್ತು ದೇವ್ರ ಪೂಜೆ ಮಾಡದೇ ಇದ್ರು ನಡೆಯುತ್ತೆ ಸರ್. ಕಷ್ಟ ಬಂದಾಗ 2 ಸಲ ಎಲ್ಲ ಬೇಕಾದ್ರೆ ದಿನಕ್ಕೆ 3 ಸಲ ದೀಪ ಅಂಟಿಸ್ತೀನಿ ಕಷ್ಟದಲ್ಲಿದ್ದಾಗ. ಅಂದ್ರೆ ಅರ್ಥ ಏನು? ನಿನ್ನ ನಂಬಿಕೆ ಹೇಗಿದೆ ಅಂದ್ರೆ ನಂಬಿಯೂ ನಂಬದಿರುವ ವ್ಯಕ್ತಿ ನೀನು. ಹೇಗೆ ಅಂತಂದ್ರೆ ಸಂಕಟ ಬಂದಾಗ ವೆಂಕಟರಮಣ, ಆಗಲೇ ವೆಂಕಟರಮಣನ ಜ್ಞಾಪಕ ಬರೋದು. ನಾನು ಈ ಕಡೆ ಪೂರ್ತಿ ಆಸ್ತಿಕನೂ ಅಲ್ಲ, ಆ ಕಡೆ ಪೂರ್ತಿ ನಾಸ್ತಿಕನೂ ಅಲ್ಲ. ನೀನು ಇಬ್ಬಂದಿ ನೀನು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಯಾರೋ ಸಿಂಬಳ ಸೀದಿಯಲ್ಲಿ ಬಿಸಾಕಿದರೆ ಆ ಸಿಂಬಳದ ಮೇಲೆ ಎಲ್ಲೋ ಹಾರು ಹೋಗ್ತಾ ಇರುವಂತಹ ಒಂದು ನೊಣ ಆಕರ್ಷಿಸಲ್ಪಟ್ಟು ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ಗೊತ್ತಿಲ್ಲ ಪಾಪ, ಸಿಕ್ಕಾಕೊಂಡ್ಬಿಡುತ್ತೆ. ಅದು ಈ ಕಡೆ ಹಂಗಿರಂಗೂ ಇಲ್ಲ, ಹೊರಗೆ ಬರಂಗೂ ಇಲ್ಲ. ನಿನ್ನ ಪರಿಸ್ಥಿತಿ ಅಂಥದ್ದು. ನೀನು ಈ ಕಡೆ ಆಸ್ತಿಕನೂ ಅಲ್ಲ, ಆ ಕಡೆ ನಾಸ್ತಿಕನೂ ಅಲ್ಲ. ಕ್ಷಣ ಕ್ಷಣಕ್ಕೂ ನಿನ್ನ ಮನಸ್ಸು ಗೋಸುಂಬೆಯ ಹಾಗೆ ಬದಲಾಗತ್ತೆ.
ಗೋಸುಂಬೆ ತರ ಬದಲಾದಂಥ ಮನಸ್ಸನ್ನು ನೀನು ಹೊಂದಿದೆಯಾ? ನಿನ್ನ ಮನಸ್ಸಿನಲ್ಲಿ ನಂಬಿಕೆ ಆಳವಾಗಿಲ್ಲ, ವಿಶ್ವಾಸವಿಲ್ಲ. ಅದಕ್ಕೆ ಅವರು ಎಷ್ಟು ಸುಂದರವಾದ ಉಪಮಾನವನ್ನು ಕೊಡ್ತಾರೆ ನೋಡಿ. ಸಿಂಬಳದಿ ನೊಣ ನೀನು ಮಂಕುತಿಮ್ಮ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಎಡಬಿಡಂಗಿ ಆಗ್ಬಿಟ್ಟಿದೆಯಪ್ಪ ನೀನು. ಈ ಎಡಬಿಡಂಗಿತನ ಕಳ್ಕೋ. ನಾಸ್ತಿಕನೇ ಆಗೋ, ತೊಂದರೆ ಇಲ್ಲ, ಅದು ನಂಬಿಕೆನೆ. ದೇವ್ರು ಇಲ್ಲ ಅನ್ನೋದು ಒಂದು ನಂಬಿಕೆ, ದೇವ್ರು ಇದಾನೆ ಅನ್ನೋದು ಒಂದು ನಂಬಿಕೆ. ನಿನ್ನ ಸಮಸ್ಯೆ ನಿನ್ನ ನಂಬಿಕೆ ಅಲ್ಲೂ ಆಳವಾಗಿಲ್ಲ, ಇಲ್ಲೂ ಆಳವಾಗಿಲ್ಲ ಅಂತ. ಬಂದದ್ದೆಲ್ಲ ನಮ್ಮ ಕರ್ಮಫಲ ಎಂದು ಬೇಸರ ಪಟ್ಟುಕೊಂಡು ಕುಳಿತುಕೊಳ್ಳಬೇಕೆ ಅಥವಾ ಸ್ವಇಚ್ಛೆಗೆ ಏನಾದರೂ ಬೆಲೆ ಇದೆಯೇ? ಈ ವಿಷಯವಾಗಿ ಮಂಕುತಿಮ್ಮನ ಕಗ್ಗ ಏನು ಹೇಳುತ್ತದೆ? ಆವಾಗಲಿಂದ ಕರ್ಮದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಹಾಗಾದ್ರೆ ಎಲ್ಲ ನನ್ನ ಕರ್ಮಫಲ ಅನ್ನೋದಾದ್ರೆ ನಂದೇನ್ ಕೆಲಸ ಇದೆ ಇಲ್ಲಿ? ಭಗವಂತ ಯಾಕೆ ನನ್ನನ್ನು ಒಳ್ಳೆ ಸೂತ್ರದ ಬೊಂಬೆಯಾಗಿ ಬಿಟ್ಟು ಸೂತ್ರ ಇಟ್ಕೊಂಡು ಆಟ ಆಡಿಸ್ತಿದ್ದಾನೆ? ಕರ್ಮ ಅನ್ನೋದನ್ನ ಸೂತ್ರವಾಗಿ ಇಟ್ಕೊಂಡು ನನ್ನನ್ನು ಈ ಜಗತ್ನಲ್ಲಿ ಆಟ ಆಡಿಸ್ತಿದ್ದಾನಲ್ಲ. ಯಾವುದೋ ಜನ್ಮದಲ್ಲಿ ನಾನು ಮಾಡಿದ ತಪ್ಪಿಗೆ ಈ ಜನ್ಮದಲ್ಲಿ ನಾನು ಯಾಕೆ ಅದನ್ನ ಪರಿಹಾರಕ್ಕೋಸ್ಕರ ನಾನು ಇಷ್ಟೊಂದು ಕಷ್ಟಪಡಬೇಕು? ಇಂಥ ಪ್ರಶ್ನೆಗಳು ಬಹಳಷ್ಟು ಬರುತ್ತೆ. ಹಾಗಾದ್ರೆ ಕರ್ಮವೇ ಎಲ್ಲದಕ್ಕಿಂತ ಮೇಲುಗೈ ಅನ್ನೋದಾದ್ರೆ ನನ್ನ ಪಾತ್ರ ಏನು? ಐ ಹ್ಯಾವ್ ನೋ ರೋಲ್ ಟು ಪ್ಲೇ, ಎವ್ರಿಥಿಂಗ್ ಇಸ್ ಪ್ರೀ ಡಿಸೈಡೆಡ್ ಅನ್ನೋದಾದ್ರೆ ವಾಟ್ ಈಸ್ ಮೈ ರೋಲ್? ವೈ ಶುಡ್ ಐ ವರ್ಕ್? ನಾನು ಕೈ ಕಟ್ಕೊಂಡು ಕೂತ್ಕೋತೀನಿ, ಏನಾಗುತ್ತೋ ಆಗಲಿ, ಅದು ನನ್ನ ಕರ್ಮಫಲ ಅಂತ ಹೇಳಬಹುದಾ? ಡಿ ವಿ ಗುಂಡಪ್ಪನವ್ರು ಬಂದು ಮತ್ತೊಂದು ಕಗ್ಗ ಬರೀತಾರೆ. ಅಪ್ಪ, ಕರ್ಮಫಲ ಹೌದು, ಆ ಕರ್ಮ ಅನ್ನೋದು ಒಂದು ಬಲವಾದಂತಹ ಒಂದು ಶಕ್ತಿ, ಒಪ್ಕೊಳ್ಳೋಣ. ಆದರೆ ಪುರುಷ ಪ್ರಯತ್ನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ, ದೈವ ಒಪ್ಪೀತೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ, ಭಿನ್ನಿಸಲಿ ನಿನ್ನ ಬಲವಂ ಮೆರೆಯೋ ಮಂಕುತಿಮ್ಮ. ನೋಡಿ ಎಷ್ಟು ಸುಂದರವಾಗಿ 4 ಸಾಲಿನಲ್ಲಿ ಎಷ್ಟು ಆಳವಾದ ಅರ್ಥ ಹುದುಗಿಸಿಟ್ಬಿಟ್ಟಿದ್ದಾರೆ. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ. ಭಗವಂತ ನಿನಗೇನೋ ಜವಾಬ್ದಾರಿ ಕೊಟ್ಟು ಕಳಿಸಿದಾನೆ. ನೀನು ಒಬ್ಬರಿಗೆ ತಂದೆ, ಒಬ್ಬರಿಗೆ ತಮ್ಮ, ಮತ್ತೊಬ್ಬರಿಗೆ ಅಣ್ಣ, ಇನ್ನೊಬ್ಬರಿಗೆ ಗಂಡ, ಮತ್ತೊಬ್ಬರಿಗೆ ಚಿಕ್ಕಪ್ಪ, ಇನ್ನೊಬ್ಬರಿಗೆ ಮಾವ, ಇನ್ಯಾರಿಗೋ ಟೀಚರ್, ಇನ್ಯಾರಿಗೋ ಡಾಕ್ಟರ್, ಇನ್ಯಾರಿಗೋ ಬಂಧು, ಇನ್ಯಾರಿಗೋ ನೆರೆಮನೆಯವ. ಎಷ್ಟೋ ರೋಲ್ಗಳನ್ನು ನೀನು ಪ್ಲೇ ಮಾಡಬೇಕು. ಈ ಜಗತ್ನಲ್ಲಿ ಹುಟ್ಟಿದ ಮೇಲೆ ಯು ಹ್ಯಾವ್ ಟು ಪ್ಲೇ ಮಲ್ಟಿಪಲ್ ರೋಲ್ಸ್. ಜವಾಬ್ದಾರಿ ಇದೆ ನಿನಗೆ. ಇಷ್ಟು ಜವಾಬ್ದಾರಿಗಳನ್ನ ಭಗವಂತ ನಿನ್ ತಲೆ ಮೇಲಿಟ್ಟು ನೀನು ಕಳಿಸಿದ್ರೆ ನಿನ್ನ ಜವಾಬ್ದಾರಿನೆಲ್ಲ ತೆಗೆದ್ಬಿಟ್ಟು ನಾನು ಕರ್ಮ ಆದಂಗಾಗ್ಲಿ, ನಾನೇನು ಮಾಡೋದಿಲ್ಲ, ನಾನೇನು ಮಾಡೋಕ್ಕಾಗ್ತದೆ, ನಾನು ಕೈ ಕಟ್ಕೊಂಡು ಕುಳಿತುಕೋತೀನಿ ಅಂತ ಕೂತ್ಕೊಂಡ್ರೆ ಅದರ ಅರ್ಥ ಏನಂದ್ರೆ ನಿನ್ನ ಭುಜದ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ. ನಂದೇನು ರೋಲ್ ಇಲ್ಲ ಅಂತ ಭಗವಂತಂದೆ ಎಲ್ಲ ರೋಲು ಅವನೇನಾದ್ರೂ ಮಾಡ್ಕೊಳ್ಳಿ, ನಾನು ಹೆಂಗೋ ಇದ್ದು ಬಿಡ್ತೀನಿ ಅವನು ಮಾಡ್ದಂಗೆ ಅಂತ ಅಂದ್ರೆ ನೀನು ನಿನ್ನ ಜವಾಬ್ದಾರಿಯನ್ನು ಭಗವಂತನಿಗೆ ವರ್ಗಾಯಿಸುತ್ತಿದ್ದೀಯಾ? ತಪ್ಪಲ್ವಾ? ಅದನ್ನ ದೈವ ಒಪ್ಪುತ್ತಾ? ನಿನಗೆ ಜವಾಬ್ದಾರಿ ಕೊಟ್ಟು ಕಳಿಸಿದ್ರೆ ನೀನ್ ತಾನೇ ಆ ಜವಾಬ್ದಾರಿಯನ್ನ ಡಿಸ್ಚಾರ್ಜ್ ಮಾಡಬೇಕಾಗಿರೋದು. ಯು ನೀಡ್ ಟು ಡಿಸ್ಚಾರ್ಜ್ ಯುವರ್ ಡ್ಯೂಟೀಸ್, ಯು ನೀಡ್ ಟು ಡಿಸ್ಚಾರ್ಜ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಹೌ ಕ್ಯಾನ್ ಯು ಟ್ರಾನ್ಸ್ಫರ್ ಇಟ್ ಟು ದ ಶೋಲ್ಡರ್ ಆಫ್ ಗಾಡ್? God has nothing to do here. He has already sent you here. ಕಳಿಸೋವಾಗಲೇ ನಿನಗೆ ಜವಾಬ್ದಾರಿಗಳನ್ನು ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಈ ಸನ್ನಾಹ ನಡೆಯೋದಿಲ್ಲ. ಈ ರೀತಿ ನೀನು ಕಾನ್ಸ್ಪಿರಸಿ ಮಾಡಬೇಡ, ಈ ಪ್ಲಾನ್ ಮಾಡಬೇಡ. ಭಗವಂತ ಒಪ್ಕೊಳ್ಳಲ್ಲ, ದೈವ ಒಪ್ಕೊಳ್ಳಲ್ಲ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ, ವಿಧಿ ನಿನ್ನ ಬೇಡಿಕೆಯನ್ನ ಒಪ್ಕೊಳ್ಳಿ. ಭಿನ್ನಿಸಲಿ, ಒಪ್ಕೊಳ್ಳದೆ ಇರಲಿ. ನೀನೇನೋ ಬೇಡ್ತೀಯ, ಭಗವಂತ ಕೊಡಬಹುದು, ಕೊಡದೇ ಇರಬಹುದು. ಅದನ್ನ ನೀನು ಯಾರು ಅಲ್ಟಿಮೇಟ್ಲಿ ತೀರ್ಮಾನ ಮಾಡಲಿಕ್ಕೆ? ಕೊಟ್ಟ ಒಳ್ಳೆಯವನು, ಕೊಡಲಿಲ್ಲ ಕೆಟ್ಟವನು ಅಂತ ಹೇಳುವಂತಹ ಅಧಿಕಾರ ನಿನಗಿಲ್ಲ. ಮನ್ನಿಸಲಿ ನಿನ್ನ ಬೇಡಿಕೆಯನ್ನ, ಭಿನ್ನಿಸಲಿ ನಿನ್ನ ಬೇಡಿಕೆಯನ್ನ, ಬಿಟ್ಟಾಕು. ಅದನ್ನ ಏನಾಗಬೇಕೋ ಅದು ಆಗತ್ತೆ. ನೀನೇನ್ ಮಾಡಬೇಕು? ನಿನ್ನ ಬಲವಂ ನೀ ಮೆರೆಯೋ ಮಂಕುತಿಮ್ಮ. ಅಂದ್ರೆ ಪುರುಷ ಪ್ರಯತ್ನ ಅನ್ನೋದು ಬಹಳ ಮುಖ್ಯ. ನೀನು ಮಾಡಬೇಕಾದ ಕೆಲಸ ಮಾಡು. ಸೋಲ ಗೆಲುವ ಅದು ಬೇರೆ ವಿಷಯ. ಜವಾಬ್ದಾರಿಯಿಂದ ನುಣುಚ್ಕೋಬೇಡ, ನಿರ್ಲಕ್ಷ್ಯವನ್ನ ಮಾಡಬೇಡ. ನಿನಗೆ ಯಾವ ಕರ್ತವ್ಯಗಳನ್ನ ಭಗವಂತ ಒದಗಿಸಿಕೊಟ್ಟಿದ್ದಾನೋ ಆ ಕರ್ತವ್ಯಗಳನ್ನ ಬಹಳ 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 ಗಮನವಿಟ್ಟು ಸಂಸಾರದಲ್ಲಿದ್ರೂ ಸಂಸಾರಿಯ ಹಾಗೆ
ಸನ್ಯಾಸಿಯ ಹಾಗೆ ಕರ್ತವ್ಯ ಲೋಪವನ್ನು ಮಾಡದೆ ನಡೆಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಈಗ ಒಂದು ಕಗ್ಗ ಬರುತ್ತೆ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ. ವಾಸನೆ ಅಂದರೆ ಆಶೆಗಳು. ಆಶೆಗಳು ಯಾರಿಗಿಲ್ಲ ಇಲ್ಲಿ? ಯಾರಿಗೆ ಆಶೆಗಳಿಲ್ಲ? ನಾವು ಇಷ್ಟು ಜನ ಕುಳಿತಿದ್ದೀವಿ, ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆಶೆ ಇದ್ದೇ ಇದೆ ಅಲ್ವಾ? ಎಷ್ಟೊಂದು ಆಶೆಗಳಿದೆ ಅಂತಲೇ ಹೇಳಬಹುದು. ಈ ಆಶೆಗಳ ಕ್ಷಯವೇ ಮೋಕ್ಷ ಅಂತ ಹೇಳ್ತಾರೆ. ಆಶೆ ಅಂದರೆ ವ್ಯಾಮೋಹ. ಈ ವ್ಯಾಮೋಹಗಳ ಬಗ್ಗೆ ಒಂದು ಸುಂದರವಾದಂತಹ ಪುರಂದರದಾಸರ ಕೀರ್ತನೆಯನ್ನು ಹಾಡ್ತಾರೆ ಡಾಕ್ಟರ್ ಜ್ಯೋತಿಯವರು. ಆ ನಂತರ 1 or 2 ಕಗ್ಗ ಮಾಡಿಬಿಟ್ಟು ನಾನು ಮುಕ್ತಾಯ ಮಾಡ್ತೇನೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಶಿಶುಮೋಹ ಸತಿ ಮೋಹ ಜನನಿ ಜನಕರ ಮೋಹ ಶಿಶುಮೋಹ ಸತಿ ಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾಂತರ ಮೋಹ ರಾಜ್ಯ ಮೋಹ ರಸಿಕ ಭ್ರಾಂತರ ಮೋಹ ರಾಜ್ಯ ಮೋಹ ಪಶು ಮೋಹ ಭೂಮೋಹ ಬಂಧುವರ್ಗದ ಮೋಹ ಪಶು ಮೋಹ ಭೂಮೋಹ ಬಂಧುವರ್ಗದ ಮೋಹ ಅಸುರಾರಿ ನಿನ್ನ ಮರೆತೇನೋ ಕಾಯೋ ಶ್ರೀ ಹರಿಯೇ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಎಷ್ಟೋ ದೊರಕಿದರು ಮತ್ತಷ್ಟು ಎಂಬಾಸೆ ಎಷ್ಟು ದೊರಕಿದರು ಮತ್ತಷ್ಟು ಎಂಬಾಸೆ ಮತ್ತಷ್ಟು ದೊರಕಿದರು ಮತ್ತಷ್ಟರಾಸೆ ಮತ್ತಷ್ಟು ದೊರಕಿದರು ಮತ್ತಷ್ಟರಾಸೆ ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ವಿಠಲ ನಷ್ಟ ಜೀವನದಾಸೆ ಪುರಂದರ ವಿಠಲ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಥ್ಯಾಂಕ್ ಯು. ಈಗ ನಾನು ಮೊದಲೇ ಹೇಳಿದಾಗೆ DVG ಅವರೇ ಮಾತಾಡಿದ್ದ ಒಂದು ಚಿಕ್ಕ ವಿಡಿಯೋವನ್ನ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀವಿ.
ದಯವಿಟ್ಟು ಎಲ್ಲ ಗಮನವಿಟ್ಟು ಕೇಳಿ. ಶಬ್ದ ಅದರಿಂದನೇ ಬರುತ್ತೆ, ಸ್ವಲ್ಪ ಕಡಿಮೆ ಇರಬಹುದು. ಕಾಣಿಸುತ್ತೆ ಅಲ್ಲಿ ಮಾಡಿದ್ರೆ ಅದನ್ನ ಅರೇಂಜ್ ಮಾಡಿ ನೋಡಿ. ಕೆಲವು ಲೈಟ್ ಆಫ್ ಮಾಡಲಿಲ್ಲ, ಖಂಡಿತ ಇಲ್ಲ ಇಲ್ಲ, ಅದಾಕಿ ಪ್ರೊಜೆಕ್ಟರ್ದು ಆಫ್ ಆಯ್ತು. ಹೌದು, ಆಫ್ ಆಯ್ತು. ಆಯ್ತಾ? ಇರಿ ಬಂತಲ್ಲ? ಸ್ವಲ್ಪ ಈ ಕಡೆ ಕೂತ್ಕೊಳ್ತೀನಿ, ಕೆಳಗಡೆ ಕಾಣಿಸ್ತಾ ಇದೆ. ಅವ್ರು ಕಾಣಿಸ್ಲಿ, ಅದೇ ಅಡ್ಡ ಆಗ್ಬಾರ್ದು. ಯಾವ ಇಯರ್ ಅಲ್ಲಿ ಅಪ್ರೋಚ್ಬಿಟ್ಟು 1971. DVJ ಅವರು ಸತ್ತು ಸರಿಯಾಗಿ 50ನೇ ವರ್ಷಕ್ಕೆ ನಾವೀಗ ಆಚರಿಸ್ತಾ ಇದ್ದೀವಿ. ಅವರು ಅಕ್ಟೋಬರ್ ಅಲ್ಲಿ 1975 ಅಲ್ಲಿ ದೈವಾಧೀನರಾಗಿತ್ತು. ಅಕ್ಟೋಬರ್ 17. ಹೌದು, ಸುಮಾರು ಒಂದು 10 ದಿನ ಆಗಿದೆ, 50 ವರ್ಷ ಆಗಿ. ಮಾತು ಬರ್ತಾ ಅವ್ರು ಮಾತಾಡಿದ್ದೀಯಾ ಸ್ವಲ್ಪ
ನನಗೆ ಬೇಕಾದವರ ಜೊತೆ ನಿಂತುಕೊಂಡ್ರೆ ಇನ್ನೂರು ಆಗುತ್ತೆ ಸಂತೋಷ. ನಮ್ಮ ಜನ ನೆಮ್ಮದಿಯಿಂದ ಸುಖವಾಗಿ ಬದುಕಬೇಕಾದ್ರೆ ಏನ್ ಮಾಡಬೇಕು? ಸುಖ ಎಂಬುದು ಒಂದು ಕ್ಷಣದ ವಿಷಯವಲ್ಲ, ಒಂದು ಕಾಲ ವಿಸ್ತಾರದ ವಿಷಯ. ಹೌದು, ಅದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಪೀರಿಯಡ್ ಆಫ್ ಟೈಮ್. ಸಂಗತವಾಗಿ ಪ್ರತಿ ಮನುಷ್ಯನು ಶ್ರಮ ಕೊಡಬೇಕು. ಅದಕ್ಕೋಸ್ಕರ ಈ ಶ್ರಮದಲ್ಲಿ ಒಂದು ನೀತಿ ಇಟ್ಕೋಬೇಕು. ಮೊದಲನೆಯದು ಶೋಧಿಸಿದ್ರು ಸತ್ಯ. ಎಷ್ಟೋ ವಿಷಯಗಳನ್ನ ನಮಗೆ ಸತ್ಯ ಅಂತ ಹೇಳ್ತಾರೆ, ನಾವು ಅದನ್ನು ಶೋಧಿಸಬೇಕು. ಎರಡನೆಯದು ಸತ್ಯ ಪ್ರಯೋಗದಲ್ಲಿ ಯುಕ್ತಾಯುಕ್ತ ವಿವೇಕ. ಈ ಎರಡಕ್ಕೂ ಮೂಲವಾದದ್ದು ಸೌಲಭ್ಯ. ಈ ಮೂರು ಇಟ್ಕೊಂಡು ದೇವತೆಗಳನ್ನು ನಡೆಸಿದರೆ ಸುಭಿಕ್ಷೆ ಉಂಟಾಯ್ತದೆ, ಸೌಖ್ಯ ಉಂಟಾಯ್ತದೆ, ಶಾಂತಿ ಉಂಟಾಯ್ತದೆ. ನಮ್ಮ ದೇಶದ ಉದ್ಧಾರ ಕಾರ್ಯದಲ್ಲಿ ಯುವಕರ ಪಾತ್ರವೇನು ಸರ್? ಯುವಕರು ದೊಡ್ಡ ಪಾತ್ರ. ಗಾಂಧಿಯವರವರೆಗೂ ದಾದಾ ಭಾಯಿಯವರ ಕಾಲದಿಂದ ಕೆಲವು ಉದ್ದೇಶಗಳನ್ನ, ಕೆಲವು ಧ್ಯೇಯಗಳನ್ನ ಎತ್ತಿ ಹಿಡಿದರು. ಅವುಗಳನ್ನ ಮುಂದಕ್ಕೆ ತಗೊಂಡು ಹೋಗುತ್ತಿದ್ದ ಕೆಲಸ ಯುವಕರು. ಗಾಂಧಿಯವರ ಕಾಲದಲ್ಲಿ ಸ್ವಾತಂತ್ರ್ಯ ಸಂಪಾದನೆಗೆ ಹೇಗೆ ಯುವಕರು ಸಾವಿರವಾಗಿ ಬಂದರೋ, ಆ ಸ್ವಾತಂತ್ರ್ಯನ ಸಂರಕ್ಷಣೆ ಮಾಡಿ ಅದರಿಂದ ಪ್ರಯೋಜನ ಮಾಡುವ ಕೆಲಸಕ್ಕೆ 10,000 ಯುವಕರು ಬರಬೇಕು. ಆದರೆ ಸತ್ಯದಲ್ಲಿ ಪ್ರೀತಿ ಹೆಚ್ಚುವರಾಗಬೇಕು, ವಿಚಾರದಲ್ಲಿ ಅಭ್ಯಾಸ ಹೆಚ್ಚುವರಾಗಬೇಕು, ಸೌಜನ್ಯದಲ್ಲಿ ನಂಬಿಕೆ ಹೆಚ್ಚುವರಾಗಬೇಕು. ಇದೇ ನನ್ನ ಯುವಕರಲ್ಲಿ ಪ್ರಾರ್ಥನೆ. ಇನ್ನೇನಾದ್ರೂ ಉಂಟಾಗಬೇಕು? ಇನ್ನೇನು ಕೇಳಬೇಕಾಗಿಲ್ಲ ಸರ್. ತಮಾಷೆಗಳಾಗ ನಮ್ಮನ್ನೇ ಇರಬೇಕು. GB ರಾಜರತ್ನಂ ಅವರನ್ನು ಇಂಟರ್ವ್ಯೂ ಮಾಡಿದ್ರು. GB ರಾಜರತ್ನಂ ನನ್ನ ಸೌಭಾಗ್ಯವೇನೋ ಎಂಬಂತೆ ಅವರು ಎಂತ ವ್ಯಕ್ತಿ ಅಂತಂದ್ರೆ, ಗೋಖಲೆ ಸಂಸ್ಥೆ ಸ್ಥಾಪಕ ಅವರು. ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನ ಪ್ರಾರಂಭ ಮಾಡಲಿಕ್ಕೆ ಊರುಗಳು ಅಲ್ಲಿದು ಫಂಡ್ಗಳನ್ನು ತಂದು ಹಾಕಿದವರು. ಅವರಿಗೆ ಎಷ್ಟೇ ಬಡತನ ಇದ್ರು ಒಂದು ನಯ ಪೈಸಾ ಫಂಡ್ನ ಅವರು ಸ್ವಂತಕ್ಕೆ ಬಹಳ ಪ್ರಾಮಾಣಿಕ. ಅವರು ಎಂತ ಪ್ರಾಮಾಣಿಕ ಅಂದ್ರೆ ಅಪ್ಪಟ ಪ್ರಾಮಾಣಿಕ. ಆ ಕಾಲಕ್ಕೇನೆ ಸಾವಿರಾರು ರೂಪಾಯಿ ದೇಣಿಗೆ ಬರುತ್ತೆ. ಆದರೆ ಅವರು ಮಾತ್ರ ಹರಿದ ಪಂಚೆ ಹಾಕೊಂಡೇನೆ ಊರೂರು ಅಲಿದು ದೇಣಿಗೆ ಸಂಪಾದಿಸಿ ತಂದು ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಕಟ್ತಾರೆ. ಈಗ ಎಲ್ಲಿ ಸಿಗ್ತಾರೆ ಅಂತ ವ್ಯಕ್ತಿಗಳು? ದುರ್ಬೀನ್ ಹಾಕೊಂಡು ಹುಡುಕಿದ್ರು ನಿಮಗೆ ಸಿಕ್ಕೋದಿಲ್ಲ. ಅವರು ಮರಣ ಹೊಂದಿದಾಗ ಅವ್ರ ಟ್ರಂಕ್ ತೆಗೆದರೆ ಅನ್ರಿಯಲೈಸ್ಡ್ ಚೆಕ್ಗಳು, ಅವ್ರು ಯಾವ್ಯಾವುದೋ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ, ಅಲ್ಲೆಲ್ಲ ಅವರಿಗೆ ಉಪನ್ಯಾಸ ನೀಡಿದ್ದಕ್ಕೆ ಕೊಟ್ಟಿರುವಂತ ಚೆಕ್ಗಳದು, ಅದನ್ನು ಅವ್ರು ರಿಯಲೈಸ್ ಮಾಡ್ಕೊಂಡಿಲ್ಲ. ಅದು ಎಂತ ಪ್ರಾಮಾಣಿಕತನ ಅಂತ ಅಂದ್ರೆ ಅದು ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಇನ್ಡಿಸ್ಕ್ರೈಬಬಲ್ ಇನ್ ದ ಪ್ರೆಸೆಂಟ್ ವರ್ಲ್ಡ್. ಅದ್ವೈತ, ಅವರು ಸ್ವಾರ್ಥ ಬ್ರಾಹ್ಮಣರು ಅದ್ವೈತ ತತ್ವವನ್ನ ಚೆನ್ನಾಗಿ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಅವ್ರ ಕಗ್ಗದಲ್ಲೂ ಎಲ್ಲ ಕಡೆ ಅದ್ವೈತದ ತುಣುಕು ನಮಗೆ ಕಾಣುತ್ತೆ. ಅಲ್ಟಿಮೇಟ್ಲಿ ಮೋನಿಸಮ್ ಅಂತ ಅದು ಹೇಳ್ತಾರೆ. ಇರಲಿ, ಈಗ ನಾನು ಹೇಳಿದೆ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ, ಇದೊಂದು ಸೂತ್ರ ಮೋಕ್ಷಕ್ಕೆ. ಅದು ಸ್ವಿಚ್ ಆಗ್ಬಿಡಿ ಸರ್. ಯಾರೋ ರಮಣ ಮಹರ್ಷಿಗಳ ಬಳಿ ಒಬ್ಬ ಶ್ರೀಮಂತ ಹೋಗಿ ನಿಂತ್ಕೊಳ್ತಾರೆ. ಶ್ರೀ ರಮಣ ಮಹರ್ಷಿಗಳು ದೀರ್ಘವಾದ ಮೌನದಲ್ಲಿ ಇರ್ತಾರೆ. ಎಷ್ಟೋ ಹೊತ್ತಾದ್ಮೇಲೆ ಕಣ್ ತೆಗಿತಾರೆ. ಆ ಶ್ರೀಮಂತ ವಯಸ್ಸಾಗಿದೆ, ವೃದ್ಧ ವ್ಯಕ್ತಿ ಬಂದು ರಮಣರನ್ನ ಕೇಳ್ತಾರೆ, ಗುರುಗಳೇ, ನನಗೆ ಸಂಸಾರ ಸಾಕಾಯ್ತು, ಎಲ್ಲ ಇದೆ ನನಗೆ, ನಾನೊಬ್ಬ ದೊಡ್ಡ ಶ್ರೀಮಂತ, ಒಳ್ಳೆ ಅರಮನೆಯಂತಹ ಮನೆ ಇದೆ ನನಗೆ, 100 ಜನ ಸೇವಕರಿದ್ದಾರೆ, ಕೈಗೆ ಕಾಲಿಗೆ ಸೇವಕರಿದ್ದಾರೆ, ಒಳ್ಳೆ ಹೆಂಡತಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ಒಳ್ಳೆ ವ್ಯಾಪಾರ ವ್ಯವಹಾರ ಇದೆ.
ಆದರೆ ಯಾಕೋ ನನಗೆ ಈ ನಡುವೆ ತುಂಬ ಜಿಗುಪ್ಸೆ ಆಗಿಬಿಟ್ಟಿದೆ. ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಲಿಕ್ಕೆ ಬಂದಿದ್ದೀನಿ. ಹೇಳಪ್ಪ, ಏನು ಬೇಕು ನಿನಗೆ, ಏನು ಕೇಳ್ತೀಯ ಹೇಳು. ಹಾಗಾತ ಹೇಳ್ತಾನೆ, ನನಗೆ ಮೋಕ್ಷ ಒಂದು ದೊರಕಿಸಿ ಕೊಟ್ಬಿಡಿ ರಮಣ ಮಹರ್ಷಿಗಳೇ, ನನಗೆಲ್ಲ ಸಾಕು. ಇನ್ನು ನನಗೇನು ಬೇಕು? ಎಲ್ಲ ಸಾಕು. ಇನ್ನೇನು ಬೇಕು? ಮೋಕ್ಷ ಬೇಕು. ಅದರ ರಮಣರು ನಕ್ಕು ಹೇಳ್ತಾರೆ, ಅಯ್ಯ, ಏನನ್ನೂ ಕೇಳದಿರುವುದೇ ಮೋಕ್ಷ, ಅಂಥದ್ರಲ್ಲಿ ನೀನು ಮೋಕ್ಷವನ್ನೇ ಕೇಳ್ಕೊಂಡು ನನ್ನ ಬಳಿ ಬಂದಿದೀಯ. ನಾನು ಹೇಗಪ್ಪ ಕೊಡಲಿ ನಿನಗೆ ಮೋಕ್ಷವನ್ನ? ಏನನ್ನೂ ಕೇಳದೇ ಇದ್ದವನು ಬದುಕಿದ್ದಾಗಲೇ ಮೋಕ್ಷವನ್ನ ಅನುಭವಿಸ್ತಾ ಇರ್ತಾನೆ. ಏನನ್ನೂ ಕೇಳದೇ ಇರೋ ಸರ್ವಸಂಗ ಪರಿತ್ಯಾಗಿ, ಬಹಳ ಉನ್ನತ ಮಟ್ಟದ ಅಧ್ಯಾತ್ಮ ಸ್ಥಿತಿ ಅದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದ ಕಗ್ಗ ಬರೆದಿದ್ದಾರೆ. ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ, ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗಿಹವು, ಕೊಂಡಿಗಳು ಒಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ. ನಾವು ಹೇಗೆ ಅಂತಂದ್ರೆ ದಾಸರು. ಏನಕ್ಕೆ ದಾಸರು? ಆಶೆಗಳ ದಾಸರು. ವ್ಯಾಮೋಹಗಳು, ವಾಂಛೆಗಳು, ಲಾಲಸೆಗಳು, ಇವುಗಳು ಬೆನ್ನಟ್ಟಿ ಹೋಗ್ತಾ ಇರ್ತೀವಿ. ಆ ಬೇಕು ಬೇಕಿದೆ ನನಗೆ ಇನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನೋ. ಈ ಬೇಕು ಜಪ ಸಾಕೆನಿಪುದೆಂದಿಗಲು ಮಂಕುತಿಮ್ಮ. ಬೇಕು 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 ಅನ್ನುವಂತಹ ದೊಡ್ಡ ಪಟ್ಟಿ ಇಟ್ಕೊಂಡಿರ್ತೀವಿ ನಾವು. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಶುನಕನಂದದಿ ಜಗದಿ. ನಾವೆಲ್ಲ ನಾಯಿಗಳಿದ್ದ ಹಾಗೆ. ಹೇಗೆ ಅಂದ್ರೆ, ನಾಯಿ ವಾಸನೆ ಸಿಕ್ಕಿದ್ರೆ ಸಾಕು, ಏನ್ ಮಾಡುತ್ತೆ? ಆ ವಾಸನೆ ಹಿಂದೆ ಓಡ್ ಹೋಗುತ್ತೆ. ನಾವು ಆಶೆ ಅನ್ನೋ ವಾಸನೆ ಸಿಕ್ಕಿದ್ರೆ ಸಾಕು, ನಾವು ಅದರ ಹಿಂದೆ ಓಡ್ ಹೋಗ್ತೀವಿ. ಆಶೆಗಳು ಅಂದ್ರೆ ಅದು ಮತ್ತೇನೂ ಅಲ್ಲ, ಲಾಲಸೆಗಳು, ವಾಂಛೆಗಳು, ಬಯಕೆಗಳು. ಅದಕ್ಕೆ ಪಟ್ಟಿ ಕೊನೆಯೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಪಾಶಗಳು ಹೊರಗಿಹವು, ಕೊಂಡಿಗಳು ಒಳಗಿಹವು. ನಿನಗೇನೇನು ಬೇಕು ಅನ್ನೋ ವಸ್ತುಗಳೆಲ್ಲ ಲೋಕದಲ್ಲಿದೆ. ಆ ಲೋಕದಲ್ಲಿರೋ ವಸ್ತುಗಳಿಗೆಲ್ಲ ಪಾಶ ಅನ್ನೋದು ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಪಾಶವನ್ನ ನೀನೇನ್ ಮಾಡ್ತೀಯ? ಎಳೆದು ನಿನಗೆ ಸಿಕ್ಕಿಸ್ಕೋತೀಯ. ಎಲ್ಲಿ ಸಿಕ್ಕಿಸ್ಕೋತೀಯ? ಪಾಶಗಳು ಹೊರಗಿಹವು, ಕೊಂಡಿಗಳು ಒಳಗಿಹವು. ಆ ಪಾಶ ಸಿಕ್ಕಿಸ್ಕೊಳ್ಳಕ್ಕೆ ಕೊಂಡಿಗಳು ಎಲ್ಲಿದೆ? ನಿನ್ನ ಶರೀರದ ಒಳಗಿದೆ. ಈಗ ಕುದುರೆಗೆ ಲಗಾಮ್ ಹಾಕುವಾಗ ಕೊಂಡಿ ಇರುತ್ತೆ, ನೋಡಿದಿರಲ್ವಾ? ಆ ತರ ಕೊಂಡಿಗಳು ಮೈ ಮೇಲೆಲ್ಲ ಇದೆ. ನಮಗೆ ಒಳಗೆಲ್ಲ ಕೊಂಡಿಗಳಿದೆ. ಆ ಕೊಂಡಿಗಳಿಗೆ ನಾವು ಆಶೆ ಅನ್ನೋ ಪಾಶವನ್ನ ಏನ್ ಮಾಡ್ತೀವಿ? ಹಿಡಿದು ಎಳೆದು ಹಾಕೋತೀವಿ. ಹಾಗಾದ್ರೆ ಈಗ ಹೊರಗಿರೋ ಸರಕು ಸಾಮಗ್ರಿಗಳನ್ನ ನಾವು ಏನೂ ಮಾಡಕ್ಕಾಗಲ್ಲ. ಇದು ಮಾಯಾ ಬಜಾರ್ ಇದ್ದೇ ಇರುತ್ತೆ, ಬೇಕು ಅಂತ ಅನ್ಸುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು? ಪಾಶವನ್ನ ಕೊಂಡಿಗೆ ಹಾಕಬಾರ್ದು. ಅಂದ್ರೆ ಕೊಂಡಿಗಳನ್ನೇ ಏನ್ ಮಾಡ್ಬೇಕು? ಕಳಚ್ಕೋಬೇಕು. ಕೊಂಡಿಗಳೇ ಇರಬಾರ್ದು. ಕೊಂಡಿಗಳಿರೋದ್ರಿಂದ ಪಾಶ ತಗೊಂಡು ಹಾಕೋತೀವಿ ನಾವು. ಕೊಂಡಿಗಳನ್ನೇ ಕಳಚ್ಕೊಂಡ್ಬಿಟ್ರೆ ಪಾಶಗಳನ್ನ ನಾವು ಹಾಕೊಳ್ಳಿಕ್ಕೆ ಸ್ಥಳನೇ ಇರಲ್ಲ. ದಟ್ಸ್ ವಾಟ್ ಹಿ ಸೇಯಿಂಗ್. ಪಾಶಗಳು ಹೊರಗಿಹವು, ಕೊಂಡಿಗಳು ಒಳಗಿಹವು. ಪ್ರಪಂಚ ಬೈಬೇಡಪ್ಪ, ಪ್ರಪಂಚ ಇರೋದೇ ಹಾಗೆ. ಓಕೆ, ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್. ಭಗವಂತ ಸುಂದರವಾದಂತ ಜಗತ್ತನ್ನ ಸೃಷ್ಟಿ ಮಾಡಿದಾನೆ. ನೋಡು, ಸಂತೋಷ ಪಡು, ಖುಷಿ ಪಡು. ಆದ್ರೆ ನನಗೆ ಅದು ಬೇಕು, ಇದು ಬೇಕು ಅಂತ ದಯವಿಟ್ಟು ನೀನು ಆಶೆಗಳ ಹಿಂದೆ ಹೋಗ್ಬೇಡ. ಯಾಕೆ ಅಂತ ಅಂದ್ರೆ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಕೊಂಡಿಗಳನ್ನು ಕಳಚಿ ಹಾಕೋ. ವಾಸನೆಯ ಕ್ಷಯವೇ ಮೋಕ್ಷ. ಏನನ್ನೂ ಬೇಡದೆ ಬಂದದ್ದನ್ನ ದೈವಾನುಗ್ರಹ ಅಂತ ಸ್ವೀಕರಿಸಿ ಯಾವ ಒಬ್ಬ ವ್ಯಕ್ತಿ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿರ್ತಾನೋ ಆ ವ್ಯಕ್ತಿಯೇ ಮುಕ್ತನಾದವನು, ಮೋಕ್ಷವನ್ನ ಹೊಂದಿದವನು. ಮೋಕ್ಷ ಯಾರಿಗೂ ಕೊಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೋಕ್ಷ ಅನ್ನೋದು 5ನೇ ದೀಕ್ಷೆಯಲ್ಲಿ ಸಿಕ್ಕೋದು ನಮಗೆ. 5ನೇ ದೀಕ್ಷೆ. ಮೊದಲನೇ ದೀಕ್ಷೆ ಪರಿವ್ರಾಜಕ, 2ನೇ ದೀಕ್ಷೆ ಕುಟೀಚಕ, 3ನೇ ದೀಕ್ಷೆ ಹಂಸ, 4ನೇ ದೀಕ್ಷೆ ಪರಮಹಂಸ, 5ನೆಯ ದೀಕ್ಷೆ ಜೀವನ್ಮುಕ್ತ. ಈ 1, 2, 3, 4 ಪರಮಹಂಸ ದೀಕ್ಷೆಯವರೆಗೆ ದೀಕ್ಷೆಗಳನ್ನು ಮಹಾತ್ಮರು ಕೊಡ್ತಾರೆ. ಜೀವನ್ಮುಕ್ತ ಗುರುಗಳು, ಈ ಲೌಕಿಕದಲ್ಲಿರುವಂತಹ ಶ್ರೀ 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 ಗುರುಗಳಲ್ಲ, ಅವರು ಜೀವನ್ಮುಕ್ತ ಗುರುಗಳು. ಮಹಾತ್ಮರು, ಮೌರ್ಯರು, ಕುತುಂಬಿಗಳು, ಮೈತ್ರೇಯರು, ಓಕೆ, ವೈವಸ್ವತ ಮನುಗಳು, ಇವರೆಲ್ಲ ಮಹಾತ್ಮರು. ಇವರು
ಸನತ್ ಕುಮಾರ ಪ್ರಭುಗಳು ಅಂತ ಇದ್ದಾರೆ, ಅವರು 9ನೇ ದೀಕ್ಷೆಯಲ್ಲಿರೋರು. ಅವರು ನಮಗೆ ದೀಕ್ಷಾದಾತರು. ಎಲ್ಲಿವರೆಗೂ? 4ನೇ ದೀಕ್ಷೆವರೆಗೂ ಸನತ್ ಕುಮಾರ ಪ್ರಭುಗಳು ಕೊಡ್ತಾರೆ. 5ನೇ ದೀಕ್ಷೆ ನಮಗೆ ನಾವೇ ಕೊಟ್ಕೊಳ್ಳೋ ದೀಕ್ಷೆ. ನಮಗೆ ನಾವೇ ಕೊಟ್ಕೊಳ್ಳೋ ದೀಕ್ಷೆ ಅಂತಂದ್ರೆ ಇದೆ, ವಾಸನಾಕ್ಷಯ. ಎಂದು ನಿನ್ನಲ್ಲಿ ಆಶೆಗಳು ಪೂರ್ತಿಯಾಗಿ ನಿರ್ಮೂಲನ ಆಗುತ್ತೋ ಅಲ್ಲಿಗೆ ನೀನು ಜೀವನ್ಮುಕ್ತ. ಅದನ್ನು ಯಾರು ನಿನಗೆ ಕೊಡಬೇಕಾಗಿಲ್ಲ, ನಿನಗೆ ನೀನೇ ಅದನ್ನು ಕೊಟ್ಕೋಬೇಕು, ಜೀವನ್ಮುಕ್ತನಾಗಬೇಕು ನೀನು. ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೊಡುವಂತಹ ದೀಕ್ಷಾಪಥ. ಆ ದೀಕ್ಷಾಪಥವನ್ನು ಪ್ರವೇಶ ಮಾಡಬೇಕಂದ್ರೆ ನಾನು ಪರಿವ್ರಾಜಕ ಆಗಬೇಕಂದ್ರೆ, ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರು, ರಾಮಕೃಷ್ಣ ಪರಮಹಂಸರು 4ನೇ ದೀಕ್ಷೆಯಲ್ಲಿದ್ದರು ಪರಮಹಂಸರು, ವಿವೇಕಾನಂದರು 1ನೇ ದೀಕ್ಷೆಯಲ್ಲಿದ್ದರು. ವಿವೇಕಾನಂದರೇ 1ನೇ ದೀಕ್ಷೆಯಲ್ಲಿದ್ದರು ಅಂದ್ರೆ ನಾವೆಲ್ಲಿರ್ಬೋದು? ದೀಕ್ಷಾಪಥವನ್ನು ನಾವು ಪ್ರವೇಶನೇ ಮಾಡಿಲ್ಲ. ದೀಕ್ಷಾಪಥ ಪ್ರವೇಶ ಮಾಡಬೇಕಂದ್ರೆ ನಾವು ಶಿಷ್ಯಪಥವನ್ನು ಪ್ರವೇಶ ಮಾಡಬೇಕು. ಶಿಷ್ಯಪಥ ಅಂದ್ರೆ ಏನು? ಉಮೇದುವಾರಿ ಶಿಷ್ಯ, ಸ್ವೀಕೃತ ಶಿಷ್ಯ, ಗುರುಪುತ್ರ. ಅಲ್ಲಿ 3 ಹಂತಗಳಿದೆ. ಉಮೇದುವಾರಿ ಶಿಷ್ಯ ಆಗ್ಬೇಕಂದ್ರೇನೆ ಜೀವನ್ಮುಕ್ತ ಗುರುಗಳು ಬಹಳ ಪರೀಕ್ಷೆ ಮಾಡಿ ತಗೊಳ್ತಾರೆ. ಅದನ್ನ ರೆಕಮೆಂಡ್ ಮಾಡುವಂತಹ ಹೈಯರ್ ದೀಕ್ಷೆಗಳಲ್ಲಿರುವಂತಹ ಅವರ ಶಿಷ್ಯರು ಇರ್ತಾರೆ. ನಾವು ಇನ್ನ ಶಿಷ್ಯಪಥವನ್ನೇ ತಲುಪಿಲ್ವೇನೋ, ದೀಕ್ಷಾಪಥ ಇನ್ನ ಬಹಳ ದೂರ. ಯಾಕೆ ನಾನು ಈ ವಿಷಯ ಎಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಾಸನಾಕ್ಷಯ ಅನ್ನೋದು ಮೋಕ್ಷ, ಅದು ಜೀವನ್ಮುಕ್ತ 5ನೇ ದೀಕ್ಷೆ. ಆ ದೀಕ್ಷೆಯನ್ನು ನಮಗೆ ನಾವೇ ನೀಡ್ಕೋಬೇಕು. ಅದು ನಮಗೆ ನಾವೇ ನೀಡ್ಕೋಬೇಕಂದ್ರೆ ನಮ್ಮ ಎಲ್ಲ ಆಶೆಗಳು ಸತ್ತು ಹೋಗಿರ್ಬೇಕು. ಸರಿ, ಇನ್ನೊಂದು ಕಗ್ಗ ಮರಣದ ಬಗ್ಗೆ ತಗೊಳ್ಳೋಣ ಇಲ್ಲ? ಯಾಕೆಂದ್ರೆ ಟೈಮ್ ಆಯ್ತು ಅಂತ ಅನ್ಸುತ್ತೆ ನನಗೆ, 7:15. ಓಕೆ, ಇನ್ನೊಂದು 2 ಕಗ್ಗ ತಗೋಬೋದು ಸರ್, 7:15 ಮುಗಿಸೋಣ. ಇದು ಮಾಡಿ ಸರ್, ವರಯೋಗ ಸೂತ್ರ ಹೇಳಿ, ಅದು ಬ್ಯೂಟಿಫುಲ್ ಆಗಿ. ತಿಮ್ಮಗುರು ಅಂದ್ರೆ DVG ಅವರು ವರಯೋಗ ಸೂತ್ರ ಎಂಬುದನ್ನ ನಮಗೆ ನೀಡುತ್ತಾರೆ. ಅದರ ಬಗ್ಗೆ ವಿವರಣೆ ಕೊಡಿ. ಒಂದು ಯೋಗ ಸೂತ್ರವನ್ನ DV ಗುಂಡಪ್ಪನವರು ನಮ್ಮ ಮುಂದೆ ಇಡ್ತಾರೆ. ಅಪ್ಪ, ನೀನು ಯೋಗಿ ಆಗ್ಬೇಕಂದ್ರೆ ನೋಡು, ಈ ಸಿಂಪಲ್ ಫಾರ್ಮುಲಾ ಫಾಲೋ ಮಾಡು. ಇದು ಹೇಗೆ ಅಂದ್ರೆ, ಆಲ್ಬರ್ಟ್ ಐನ್ಸ್ಟೈನ್ ಅಂತ ಒಬ್ಬ ಪ್ರಖ್ಯಾತ ವಿಜ್ಞಾನಿ ಇದ್ದ, ದ ಗ್ರೇಟ್ ಫಿಸಿಸಿಸ್ಟ್ ಆಫ್ 20th century. 20th century dawned with Albert Einstein on one side, Sigmund Freud on another side, and Karl Marx on one side. ಕಾರ್ಲ್ ಮಾರ್ಕ್ಸ್ ಸೋಷಿಯಲ್ಸ್ ಫೀಲ್ಡ್ ಅಲ್ಲಿ ದೊಡ್ಡ ರೆವಲ್ಯೂಷನ್ ಮಾಡಿದ್ರೆ, ಸೈನ್ಸ್ ಫೀಲ್ಡ್ ನಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ರೆವಲ್ಯೂಷನ್ ಮಾಡಿದ. ಸಿಗ್ಮಂಡ್ ಫ್ರಾಯ್ಡ್ ಸೈಕಾಲಜಿಯಲ್ಲಿ ಮಾಡಿದ. 3 ಜೈಂಟ್ಗಳು ಹುಟ್ಟಿದ್ದಂಥ ಸಮಯ ಅದು. ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಕ್ರಾಂತಿ ಮನಃಶಾಸ್ತ್ರದಲ್ಲಿ, ಭೌತಶಾಸ್ತ್ರದಲ್ಲಿ ಆಲ್ಬರ್ಟ್ ಐನ್ಸ್ಟೈನ್, ಸಿಗ್ಮಂಡ್ ಫ್ರಾಯ್ಡ್ ಮನಃಶಾಸ್ತ್ರದಲ್ಲಿ, ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಸೋಷಿಯಲಿಸಮ್ ಅಲ್ಲಿ. ಓಕೆ, ಇರ್ಲಿ. ಈ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಈಕ್ವೇಶನ್ ಕೊಟ್ಟ, E = mc², ಎನರ್ಜಿ ಈಕ್ವಿವ್ಯಾಲೆಂಟ್ ಆಫ್ ಮಾಸ್, ಮಾಸ್ ಈಕ್ವಿವ್ಯಾಲೆಂಟ್ ಆಫ್ ಎನರ್ಜಿ. ಇದನ್ನು ಕಂಡುಹಿಡಿಯಲಿಕ್ಕೆ ಆ ಫಾರ್ಮುಲಾ ಯೂಸ್ ಮಾಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದರೂ ಎನರ್ಜಿಗೆ ಎಷ್ಟು ಮಾಸು, ಇಷ್ಟು ಮಾಸ್ಗೆ ಎಷ್ಟು ಎನರ್ಜಿ ಅನ್ನೋದು ಕಂಡುಹಿಡಿಯಬೇಕು. ಬಹಳ ಸುಲಭ. ಫಿಸಿಕ್ಸ್ ಅಲ್ಲಿ ಅಂತ ಸಾರ್ವತ್ರಿಕ ನಿಯಮಗಳಿವೆ. ಅಂತ ಸಾರ್ವತ್ರಿಕ ನಿಯಮವೊಂದನ್ನ ನಮ್ಮ DV ಗುಂಡಪ್ಪನವರು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾರೆ. ಇಸ್ ಎ ಸಿಂಪಲ್ ಫಾರ್ಮುಲಾ, ಫಾಲೋ ಇಟ್. ಏನದು ಫಾರ್ಮುಲಾ? ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗದರ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ವರಯೋಗ ಸೂತ್ರವಿದು ಮಂಕುತಿಮ್ಮ. 4 ಲೈನ್ನಲ್ಲಿ ಹಿ ಕ್ಯಾಪ್ಚರ್ಸ್ ದ ಎಸೆನ್ಸ್ ಆಫ್ ಲೈಫ್ ಅಂಡ್ ಲಿವಿಂಗ್. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗಡೆ ಪೂರ್ಣ ಆಸಕ್ತಿ, ಮನೇಲಿ ಮದುವೆ ನಡೀತಿದೆ, ಅಲ್ಲೆಲ್ಲೋ ಮುಂಜಿ ನಡೀತಿದೆ, ಇನ್ಯಾವುದೋ ಯಾವುದೋ ಒಂದು ಪ್ರೋಗ್ರಾಮ್ ಇದೆ, ಅಲ್ಲೇನೋ ಒಂದು ಕಾರ್ಯಕ್ರಮ ಇದೆ, ಎಲ್ಲದರ ಬಗ್ಗೆ ಆಸಕ್ತಿ ಇಟ್ಕೋ, ನಿರಾಸಕ್ತಿ ಇಟ್ಕೋಬೇಡ. ಹೊರಗೆ ಲೋಕಾಸಕ್ತಿ. ನೀವು ವ್ಯಾಪಾರ ಮಾಡ್ತಿದೀಯ, ವ್ಯಾಪಾರ ಚೆನ್ನಾಗಿ ಮಾಡು. ನೀವು ಯಾವುದೋ ಒಂದು ಪ್ರೊಫೆಷನ್ ವೃತ್ತಿ ಮಾಡ್ತಿದೀಯ, ಬಹಳ ಆಸಕ್ತಿಯಿಂದ ಆ ವೃತ್ತಿಯನ್ನ ಮಾಡು. ಓಕೆ, ನೀನೊಂದು ಪಿಕ್ಚರ್ ನೋಡ್ಬೇಕಾ, ಆಸಕ್ತಿಯಿಂದ ಪಿಕ್ಚರ್ ನೋಡು. ಹೊರಗೆ ಲೋಕಾಸಕ್ತಿ, ಅಪ್ಪ ಏನು ಆಸಕ್ತಿನಪ್ಪ ಇವನಿಗೆ ಬದುಕಿನಲ್ಲಿ ಅಂತ ಅನ್ಬೇಕು ನೋಡಿದವರು. ಆದ್ರೆ ಒಳಗೆ ಸಕಲ ವಿರಕ್ತಿ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ.
ಒಬ್ಬ ವ್ಯಾಪಾರಿ ಬೆಳಿಗ್ಗೆಯಿಂದ ರಾತ್ರಿ ತನಕ ವ್ಯಾಪಾರ ಮಾಡ್ತಾನೆ, ಬಹಳ ನೀತಿಬದ್ಧವಾಗಿ ನಿಯಮಬದ್ಧವಾಗಿ ಏನೇನು ಮಾಡಬೇಕು ವ್ಯಾಪಾರವನ್ನು ಪೂರ್ತಿ ಮಾಡ್ತಾನೆ. ಆದರೆ ರಾತ್ರಿ ಬಾಗಿಲು ಮುಚ್ಚಿಕೊಂಡು ಹೋಗುವಾಗ ಅವನಿಗೆ ಆ ಗಲ್ಲ ಪೆಟ್ಟಿಗೆ ಮೇಲೆ ಅಷ್ಟು ಆಸಕ್ತಿನೇ ಇಲ್ಲ. ಅದರ ಸ್ಥಾನ ಏನಂತ ಅವನಿಗೆ ಗೊತ್ತು, ಅದರ ಅವಶ್ಯಕತೆ ಎಷ್ಟಂತ ಅವನಿಗೆ ಗೊತ್ತು. ಅವನು ಮಾಡಬೇಕಾದ ಕೆಲಸ ಮಾಡ್ದ, ಅವನ ಅದರ ಕಡೆಗೆ ಆಕರ್ಷಣೆ ಹೊಂದಲಿಲ್ಲ. ಒಬ್ಬ ಡಾಕ್ಟ್ರು ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ದ, ಟ್ರೀಟ್ಮೆಂಟ್ ಮಾಡಾದ್ಮೇಲೆ ತನ್ನೆಲ್ಲ ಪ್ರಯತ್ನವನ್ನು ತಾನು ಮಾಡ್ದ, ಆಮೇಲೆ ಅದರ ಬಗ್ಗೆ ಹೆಚ್ಚಾಗಿ ಅವರು ಹೊಗಳ್ತಾರೆ, ಆಸಕ್ತಿ ಇಲ್ಲ. ಅವ್ರು ತೆಗಳ್ತಾರೆ, ಆಸಕ್ತಿ ಇಲ್ಲ. ಐ ಹ್ಯಾವ್ ಡನ್ ಮೈ ಡ್ಯೂಟಿ, ಅಷ್ಟೇ. ದಟ್ಸ್ ದ ಎಂಡ್ ಆಫ್ ಇಟ್. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗದರ ಉದಾಸೀನ. ಹೊರಗೆ ಕೆಲಸ ಮಾಡ್ತಾನೆ, ಕಾರ್ಯಗಳು ಮಾಡ್ತಾನೆ, ಕರ್ಮಗಳು ಮಾಡ್ತಾನೆ, ಒಳಗೆ ಒಂದು ಔದಾಸೀನ್ಯ, ಅದು ಕಂಡುಕೊಳ್ಳಲ್ಲ ಅವನು. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಹೊರಗೆ ನನ್ನ ಸಂಸ್ಕೃತಿ ಮೇಲೆ ಅಭಿಮಾನ, ನಾನು ಕನ್ನಡದವನು, ನಾನು ಕರ್ನಾಟಕದವನು, ನಾನು ಭಾರತೀಯನು, ನಾನು ಇಂಥ ಸಂಸ್ಕೃತಿಗೆ ಸೇರಿದವನು, ಸನಾತನಿ, ಇದೆಲ್ಲ ಹೊರಗೆ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಯಾಕೆ ತಾತ್ಸಾರ? ಎಲ್ಲ ಸಂಸ್ಕೃತಿಗಳು ಕೊನೆಗೆ ಏಕ ಮೂಲದಲ್ಲೇ ಸೇರೋದು, ಅದ್ವೈತ. ಅದಕ್ಕೆ ಅದ್ವೈತ ಅಂತ ಹೇಳಿದ್ ನಾನು. ಹೊರಗೆ ಸಂಸ್ಕೃತಿ ಭಾರ, ಅದರ ಒಳಗದರ ತಾತ್ಸಾರ. ಅವನಿಗೆ ಚೆನ್ನಾಗಿ ಗೊತ್ತು ಈ ಎಲ್ಲ ವೈವಿಧ್ಯತೆಗಳ ಮಧ್ಯೆ ಒಂದು ಏಕತ್ವವಿದೆ. ಆ ಏಕತ್ವದ ಅನುಸಂಧಾನವೇ ನನ್ನ ಜೀವನದ ಧ್ಯೇಯವಾಗಬೇಕು. ನೋಡಿ, ಅವರು ಎಷ್ಟು ಸುಂದರವಾಗಿ ಹೇಳಿದ್ರು. ಜೀವನದಲ್ಲಿ ಬೇಕಾಗಿರುವಂಥದ್ದು 3 ವಿಷಯ ಅಂತ ಹೇಳಿದ್ರು. ಸತ್ಯ ಪರಿಶೋಧನೆ, ಎರಡನೇದು ಸತ್ಯ ಪರಿಶೋಧನೆಯ ಸಮಯದಲ್ಲಿ ಯುಕ್ತಾಯುಕ್ತ ವಿವೇಚನೆ, ಮೂರನೇದು ಸೌಜನ್ಯ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಥಾತೋ ಬ್ರಹ್ಮ ಜಿಜ್ಞಾಸಃ, ಬ್ರಹ್ಮಸೂತ್ರ ಪ್ರಾರಂಭ ಆಗೋದೇ ಮೊದಲನೇ ಮಂತ್ರ ಇದು. ಅಥಾತೋ ಬ್ರಹ್ಮ ಜಿಜ್ಞಾಸಃ ಅಂದ್ರೆ ಈಗ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡಲಿಕ್ಕೆ ಸಮಯ ಬಂತು ಅಂತ ಹೇಳಿ ಗುರು ಶಿಷ್ಯನ ಜೊತೆ ಕುಳಿತುಕೊಂಡು ಬ್ರಹ್ಮಸೂತ್ರಗಳ ಬೋಧನೆಯನ್ನ ಮಾಡ್ತಾನೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಈ ಬ್ರಹ್ಮ ಜಿಜ್ಞಾಸೆ ಇದೆಯಲ್ಲ, ಸತ್ಯ ಪರಿಶೋಧನೆ ಬಹಳ ಮುಖ್ಯ. ಅದನ್ನೇ ಅವ್ರು ಹೇಳಿದ್ದೀಗ. ಮೊದಲನೇದು ಸತ್ಯ ಪರಿಶೋಧನೆ. ನೀನು ವಿಜ್ಞಾನಿಯೋ, ನೀನು ಅಧ್ಯಾತ್ಮ ಜೀವಿಯೋ, ಯೋಗಿಯೋ, ಧಾರ್ಮಿಕನೋ, ಕಾಯಕ ಜೀವಿಯೋ, ತೊಂದರೆ ಇಲ್ಲ. ನಿನ್ನ ಮಾರ್ಗದಲ್ಲಿ ನೀನು ಸತ್ಯವನ್ನ ಪರಿಶೋಧಿಸು. ಜೀವನವನ್ನ ಮೇಲ್ಮೈನಲ್ಲಿ ಈಜಬೇಡ, ಜೀವನದ ಆಳಕ್ಕೆ ಹೋಗಿ ಸತ್ಯದ ಒಂದು ಅನುಸಂಧಾನವನ್ನ ನೀನು ಮಾಡಿಕೋ ಅನ್ನೋದು ಸತ್ಯ ಪರಿಶೋಧನೆ. ಎರಡನೇದು ಸತ್ಯ ಪರಿಶೋಧನೆಯ ಸಮಯದಲ್ಲಿ ಯುಕ್ತಾಯುಕ್ತ ವಿವೇಚನೆ. ಯುಕ್ತಾಯುಕ್ತ ವಿವೇಚನೆ ಅಂದ್ರೆ ಏನು ಅಂದ್ರೆ, ಸತ್ಯ ಅಂತ ಎಷ್ಟೋ ಜನ ಎಷ್ಟೋ ವಿಷಯಗಳನ್ನ ಹೇಳ್ತಾ ಇರ್ತಾರೆ, ಹೇಳಿದ ತಕ್ಷಣ ಅದನ್ನ ನಂಬಾರ್ದು. ನಮ್ಮಲ್ಲೇನಿರ್ಬೇಕು? ಯುಕ್ತಾಯುಕ್ತ ವಿವೇಚನೆ. ಯಾವುದು ಸರಿ, ಯಾವುದು ತಪ್ಪು ಚಿಂತನೆ ಮಾಡಬೇಕು. ಅಂಧಶ್ರದ್ಧೆಗಳು, ಮೂಢನಂಬಿಕೆಗಳು ಬೇಡ. ಹೇಳಿದ್ದನ್ನೆಲ್ಲ ಕೇಳೋದು ಬೇಡ. ನಮ್ಮ ಸ್ವಚಿಂತನೆಯ ಕುಲುಮೆಯಲ್ಲಿ ನಾವು ವಿಚಾರವನ್ನು, ವಿಷಯವನ್ನು ಪರಿಷ್ಕರಿಸಿ ನೋಡಬೇಕು. ಯುಕ್ತಾಯುಕ್ತ ವಿವೇಚನೆ, ಅದನ್ನು ಹೇಳಿದ್ರೆ ಎರಡನೇ ಮಾತು. ಮೂರನೇದು ಸೌಜನ್ಯ. ಈ 3 ಬಹಳ ಮುಖ್ಯ, ಬಹಳ ಮುಖ್ಯ. ಸೌಜನ್ಯ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದಕ್ಕೆ ಇವರೇ ಹೇಳ್ತಿದ್ದಾರೆ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ವರ ಯೋಗ ಸೂತ್ರವಿದು ಮಂಕುತಿಮ್ಮ. ಅಯ್ಯ, ಇದೇನಪ್ಪ ಯೋಗ ಸೂತ್ರ? ನೀನು ಇನ್ನೇನು ಮಾಡಬೇಡ, ಮಾಡೋ ಕೆಲಸಗಳನ್ನೆಲ್ಲ ಮಾಡು, ಆದರೆ ಯಾವುದಕ್ಕೂ ಅಂಟಿಕೋಬೇಡ. ಡೋಂಟ್ ಗೆಟ್ ಅಟ್ಯಾಚ್ಡ್. ಫಾಲೋ ಅ ಪ್ರಿನ್ಸಿಪಲ್ ಆಫ್ ನಾನ್ ಅಟ್ಯಾಚ್ಮೆಂಟ್, ವೈರಾಗ್ಯ. ನೋಡಿ, ನಮ್ಮ ಪರಮಗುರು ಚರಣ ಸನ್ನಿಧಿಯಲ್ಲಿ ಅಂತ ಒಂದು ಗ್ರಂಥ ಇದೆ, ಜಿಡ್ಡು ಕೃಷ್ಣಮೂರ್ತಿಗಳು ಬರೆದದ್ದು. ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರ ಮಹಾತ್ಮರ ಗುರುಗಳು ಅವರಿಗೆ ಕನಸಿನಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಮತ್ತೊಂದು ಲೋಕದಲ್ಲಿ ಬೋಧನೆ ಕೊಡ್ತಾರೆ. ಅವ್ರು ಹೇಳ್ತಾರೆ, 4 ಘಟ್ಟಗಳು ನಾವು ಅಧ್ಯಾತ್ಮ ಪಥದಲ್ಲಿ ಮೊಟ್ಟ ಮೊದಲು ಪ್ರಾರಂಭ ಮಾಡಬೇಕಂದ್ರೆ ಆ 4 ಘಟ್ಟಗಳು ಯಾವುದು ಅಂದರೆ ವಿವೇಕ. ಅದನ್ನೇ ಯುಕ್ತಾಯುಕ್ತ ವಿವೇಚನೆ ಅಂತ ಹೇಳಿದ್ದವರು. ವಿವೇಕವಿರಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಶಾಶ್ವತ, ಯಾವುದು ತಾತ್ಕಾಲಿಕ, ಯಾವುದು ಬೇಕು, ಯಾವುದು ಬೇಡ, ನೀನು ತೀರ್ಮಾನ ಮಾಡ್ಕೋ. ಇದು ಸರಿ, ಇದು ತಪ್ಪು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೋ. ವಿವೇಕ ಬೇಕು. ಎರಡನೇದು ವೈರಾಗ್ಯ, ಎನ್ ಎಲಿಮೆಂಟ್ ಆಫ್ ಡಿಟ್ಯಾಚ್ಮೆಂಟ್. ಇನ್ ದ ಮಿಡ್ಸ್ಟ್ ಆಫ್ ದಿಸ್ ವರ್ಲ್ಡ್ have an element of detachment with you. Detached to everything. Attached to everything
ಅಟ್ ದ ಸೇಮ್ ಟೈಮ್ ಡಿಟ್ಯಾಚ್ ಟು ಎವ್ರಿಥಿಂಗ್. ಬಿ ಡಿಟ್ಯಾಚ್ಡ್, ವೈರಾಗ್ಯ. ಮೂರನೇದು ಸದಾಚಾರ. ನಾಲ್ಕನೆಯದು ಪ್ರೇಮ, ಲವ್. ಲವ್ ಟುವರ್ಡ್ಸ್ ಯೂನಿವರ್ಸ್, irrespective of all the differences, start loving everything. ಬೀಟಲ್ಸ್ ಅಂತ ಒಂದು ಮ್ಯೂಸಿಕ್ ಗ್ರೂಪ್ ಇತ್ತು. ಆ ಗ್ರೂಪು ಕೊನೆಯಲ್ಲಿ ಡಿಸ್ಮ್ಯಾಂಟಲ್ ಆಗೋಕ್ಕೆ ಮೊದಲು ದೇ ಕೇಮ್ ಔಟ್ ವಿತ್ ಒನ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್. ಯು ನೋ ವಾಟ್ ವಾಸ್ ದ ನೇಮ್ ಆಫ್ ಇಟ್? ಆಲ್ ದಟ್ ವಿ ವಾಂಟ್ ಇಸ್ ಲವ್. ಆಲ್ ದಟ್ ವಿ ವಾಂಟ್ ಇಸ್ ಲವ್. ಈ ಜಗತ್ತಿನಲ್ಲಿ ದಿವ್ಯ ಔಷಧಿ, ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು ಪ್ರೇಮ. ಅದು ಎಂಥ ಪ್ರೇಮ ಅಂತಂದ್ರೆ ಅದು ನಿಷ್ಕಾಮ ಪ್ರೇಮ, ಏನನ್ನೂ ಬಯಸದೆ ನಾವು ನೀಡುವಂತಹ ಪ್ರೇಮ. ಎಲ್ಲರಿಗೂ, ಸಕಲ ಜೀವಿಗಳಿಗೂ, ಅಖಿಲಾಂಡಕೋಟಿ ಬ್ರಹ್ಮಾಂಡದ ಕಡೆಗೆ ನಾವು ತೋರಿಸುವಂತಹ ಪ್ರೇಮ. ಅಂತ ಪ್ರೇಮ ಬೆಳೆಸ್ಕೋಬೇಕು. ಅದೇ ವರಯೋಗ ಸೂತ್ರ ಅಂತ ಹೇಳ್ತಾರೆ. ಸರ್ ಕೊನೆಯಲ್ಲಿ ಇನ್ನೊಂದು ಇದೆ, ಬೇಕಾದಷ್ಟು ಮರಣವನ್ನು ಅಷ್ಟೇ. ಮರಣವನ್ನ ಕುರಿತು ಮಂಕುತಿಮ್ಮನ ಕಗ್ಗದಲ್ಲಿ ಯಾವ ಉಲ್ಲೇಖಗಳಿವೆ? ಮರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಗ್ಗಗಳಿವೆ. ನನಗೆ ಮರಣ ಅಂದ್ರೆ ಏನು, ಮರಣ ನಂತರ ಜೀವನ ಅಂದ್ರೆ ಏನು, ಮರಣ ಸಾಮೀಪ್ಯ ಅನುಭವ ಅಂದ್ರೆ ಏನು, ಇದರ ಬಗ್ಗೆ ನನ್ನ ಹತ್ರ ಕಡಿಮೆ ಅಂದರೆ ಒಂದು 50-60 ಗ್ರಂಥಗಳಿದೆ. ವಿಜ್ಞಾನಿಗಳು ಬರೆದಿರೋದು, ನಮ್ಮ ಸಾಧು ಸಂತರು ಬರೆದಿರೋದು. ಅದರ ಬಗ್ಗೆ ಹಲವಾರು ಉಪನ್ಯಾಸಗಳನ್ನ ಹಿಂದೆ ನೀಡಿದ್ದೇನೆ. ದಯವಿಟ್ಟು ನಾವು ಬದುಕಿದ್ದಾಗ ಮರಣ ಅಂದರೆ ಏನು, ಮರಣ ಸಾಮೀಪ್ಯ ಅನುಭವ ಅಂದರೆ ಏನು, ಮರಣಾನಂತರ ಏನಾಗುತ್ತೆ, ಇದನ್ನು ತಿಳ್ಕೋಬೇಕು. ಪ್ರತಿ ಮನುಷ್ಯ ತಿಳ್ಕೋಬೇಕು. ಅದರಲ್ಲೂ ಒಂದು ವಯಸ್ಸಿಗೆ ಬಂದವರಿಗೆ ಇದು ಬಹಳ ಮುಖ್ಯ. ಯಾಕೆಂದರೆ ವಿ ಹ್ಯಾವ್ ಟು ಪ್ರಿಪೇರ್. ಕಾರಣ ಮರಣ ಅನ್ನೋದು ನಿಶ್ಚಿತ. ಯಾವಾಗ, ಯಾರಿಗೆ, ಯಾವ ಗಳಿಗೆಯಲ್ಲಿ, ಯಾವ ಕ್ಷಣದಲ್ಲಿ ಮರಣ ಬರುತ್ತೋ ಗೊತ್ತಿಲ್ಲ. ಆ ಮರಣವನ್ನು ಭಯದಿಂದ ಸ್ವೀಕರಿಸಬಾರದು. ಮರಣವನ್ನು ಹೇಗೆ ಸ್ವೀಕರಿಸಬೇಕು ಅಂದರೆ ಸಾಧು ವಾಸ್ವಾನಿ ಅವರು ಹೇಳ್ತಾರೆ, ಮರಣ ನಮಗೆ ಬಹಳ ಹಿಂದಿನ ಫ್ರೆಂಡು. ಎಷ್ಟೋ ಸಲ ಬಂದು ಮೃತ್ಯು ದೇವತೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾನೆ. ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಬಾರಿ ನಾವು ಆತನ ಹೆಗಲು ಹಿಡಿದು ಹೊರಟು ಹೋಗಿದ್ದೀವಿ ಕರೆದಾಗ. ಈಗಲೂ ಅಷ್ಟೇ. ಮರಣ ಹೇಗೆ ಸ್ವೀಕರಿಸಬೇಕು ಅಂದರೆ, ನಾನು ಮನೆಯಲ್ಲಿ ಮಲಗಿದ್ದೀನಿ, ಒಬ್ಬನೇ, ಯಾರೂ ಇಲ್ಲ. ನನ್ನ ಹಳೇ ಫ್ರೆಂಡ್ ಒಬ್ಬ ಬಂದು ಬಾಗಿಲು ತಗ್ತಾನೆ. ಅವನು ಯಾವಾಗಲೂ ಪ್ರೈಮರಿ ಸ್ಕೂಲ್ನಲ್ಲಿ ನಾನು ನೋಡಿದ್ದಿದ್ದ ಫ್ರೆಂಡು. ಅವನು ಬಹಳ ವರ್ಷ ನೋಡೇ ಇಲ್ಲ. ನನ್ನ ಫ್ರೆಂಡ್ ಒಬ್ಬರು ಅನಿಲ್ ಕುಮಾರ್ ಅಂತ ಬಂದಿದ್ದಾರೆ ಇಲ್ಲಿ, ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡು, 60 ವರ್ಷದ ಹಿಂದಿನ ಫ್ರೆಂಡು. ಓಕೆ, ನಾವು ಆದಾಗ ಮೀಟ್ ಆಗ್ತಿರ್ತೀವಿ. ಈ ಥರ ಹಳೇ ಫ್ರೆಂಡು. ಆ ಹಳೇ ಫ್ರೆಂಡ್ ನನಗೆ ಬಂದಿದ್ದಾನೆ. ಈಗ ಅನಿಲ್ ನಮ್ಮ ಮನೆಗೆ ಬಂದ್ಬಿಟ್ಟು ಬಾಗಿಲು ತಟ್ತು ಅಂದರೆ ನಾನೇನು ಮಾಡ್ತೇನೆ, ಬಾಗಿಲು ತಂದು ಅನಿಲ್, ಅಯ್ಯೋ ಬಾರೋ ಅನಿಲ್ ಅಂತ ಅವನ ಭುಜದ ಮೇಲೆ ಕೈ ಹಾಕ್ಕೊಂಡು ಏನು ಮಾಡ್ತೀನಿ, ಬಾರೋ ಹೋಗೋಣ ಒಂದು ರೌಂಡು, ಮನೆಯಲ್ಲಿ ಮಿಸಸ್ ಇಲ್ಲ, ಹೋಗಿ ಹೊರಗಡೆ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಹೊರಟೆ ಬಿಡ್ತೀನಿ ನಾನು ಅವನ ಜೊತೆ. ಹೌದಾ ಅಲ್ವಾ? ಮರಣನೂ ಹಾಗೆ ಸ್ವೀಕರಿಸ್ಬೇಕು. ಅವನು ನಮ್ಮ ಬಹಳ ಹಳೆ ಫ್ರೆಂಡು. ಅವನು ಬಂದು ಬಾಗಿಲು ತಟ್ತಾನೆ, ನಾನು ಎದ್ದು ನೋಡ್ತೀನಿ, ಅಯ್ಯೋ ನನ್ನ ಹಳೆ ಫ್ರೆಂಡು ಮರ್ತೋಗಿದ್ನಲ್ಲ ಬಾರಯ್ಯ ಅಂತ ಅವನ ಭುಜದ ಮೇಲೆ ಕೈ ಹಾಕ್ಕೊಂಡು ಏನು ಮಾಡಬೇಕು, ಸುಮ್ಮನೆ ಹೊರಟೋಗ್ಬೇಕು. ಯಾವಾಗ ಅದು ಸಾಧ್ಯ ಆಗತ್ತೆ? ನಾವಿಲ್ಲಿ ವ್ಯಾಮೋಹಗಳನ್ನು ಬೆಳೆಸ್ಕೊಳ್ಳದೆ ಇದ್ದಾಗ, ಇಲ್ಲಿ ಆಶೆಗಳನ್ನು ಜಾಸ್ತಿ ಏರ್ಪಡಿಸ್ಕೊಳ್ಳದೆ ಇದ್ದಾಗ. ಮರಳು ಮುನಿಯನ ಕಗ್ಗದಲ್ಲಿ ಒಂದು ಸುಂದರ ಕಗ್ಗ ಬರುತ್ತೆ. ಬೆತ್ತಲೆಯ ನೀನ್ ಬಂದೆ, ಬೆತ್ತಲೆಯ ನೀನ್ ಪೋಪೆ, ಬೆತ್ತಲೆಯ ನೀನ್ ಬಂದೆ, ಬೆತ್ತಲೆಯ ನೀನ್ ಪೋಪೆ, ನಡುವೆ 4 ದಿನ ವಸ್ತ್ರ ವೇಷಂಗಳು, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ಅಯ್ಯ, ಬೆತ್ತಲೆ ಬಂದೆ, ಬೆತ್ತಲೆ ಹೋಗ್ತೀಯ, ನಡುವೆ 4 ದಿವಸ ವಸ್ತ್ರಗಳು, ವೇಷಗಳು, ವ್ಯಾಮೋಹಗಳು, ಸಂಬಂಧಗಳು ಎಲ್ಲ ಬೆಳೆಸ್ಕೊಳ್ತೀಯ. ಹೌದಾ ಅಲ್ವಾ? ಈ ವಸ್ತ್ರ ವೇಷಗಳನ್ನೆಲ್ಲ ಬೆಳೆಸ್ಕೊಂಡು ಇಲ್ಲಿಗೆ ಅಟ್ಯಾಚ್ ಆಗ್ಬಿಡ್ತೀಯ. ಅದೇ ನಿನ್ನ ದೊಡ್ಡ ತಪ್ಪು. ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ಇಂದಲ್ಲ ನಾಳೆ ನಿನ್ನ ಚಟ್ಟಕ್ಕೆ ಹತ್ತಿಸ್ತಾರೆ. ನೀನು ಇಷ್ಟೆಲ್ಲ ಅನುಬಂಧಗಳನ್ನ ಆಳವಾಗಿ ವ್ಯಾಮೋಹವಾಗಿ ಬೆಳೆಸ್ಕೊಂಡ್ ಬಿಟ್ರೆ ನಿನ್ನ ಚಟ್ಟಕ್ಕೇರಿಸುವಾಗ ನಿನಗೆ ತುಂಬಾ ಕಷ್ಟ ಆಗುತ್ತಪ್ಪ. ಹೊರಗೆ ಹೋದ ಆತ್ಮ ಒಳಗೆ ನುಗ್ಗುತ್ತೆ ಮತ್ತೆ ಶರೀರದಲ್ಲಿ. ಆದ್ರೆ ರಜತ ತಂತು ಕಟ್ಟಾಗ್ಬಿಟ್ಟಿರುತ್ತೆ. ಆಸ್ಟ್ರಲ್ ಬಾಡಿ ಅಂತೀವಿ. ಸ್ಥೂಲ ಶರೀರದಿಂದ ನಮ್ಮ ಆಸ್ಟ್ರಲ್ ಬಾಡಿ ಹೊರಗೊಟ್ಟೋಗುತ್ತೆ. ಆಸ್ಟ್ರಲ್ ಬಾಡಿ ಹೊರಗೆ ಹೋಗುವಾಗ ರಜತ ತಂತು, ಸಿಲ್ವರ್ ಕಾರ್ಡ್ ಇಂದ ಅಟ್ಯಾಚ್ ಆಗಿರುತ್ತೆ ನಮ್ಮ ಆಸ್ಟ್ರಲ್ ಬಾಡಿ, ನಮ್ಮ ಫಿಸಿಕಲ್ ಬಾಡಿ. ಯಾವಾಗ ನಮ್ಮ ಪ್ರಾಣ ಹೋಗುತ್ತೋ ಶರೀರದಿಂದ ಆ ಸಿಲ್ವರ್ ಕಾರ್ಡ್ ಕಟ್ ಆಗೋಗುತ್ತೆ. ಕಟ್ ಆದ್ಮೇಲೆ ಆಸ್ಟ್ರಲ್ ಬಾಡಿ ಒಳಗೆ ಬರಲಿಕ್ಕೆ
ಸಾಧ್ಯ ಇಲ್ಲ. ರಾತ್ರಿ ನಾವು ನಿದ್ರೆ ಮಾಡುವಾಗ ಎಷ್ಟೋ ಸಲ ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ, ಹೊರಗೆ ಹೋಗ್ತೀವಿ, ನಾವು ಆಸ್ಟ್ರಲ್ ಬಾಡಿನಲ್ಲಿ ಹೋಗ್ತೀವಿ, ಎಷ್ಟೋ ಕಡೆ ಸುತ್ಕೊಂಡು ಬರ್ತೀವಿ. ಆದರೆ ಕಾರ್ಡ್ ಇರುತ್ತೆ, ಆ ಒಂದು ಹಗ್ಗ ಇರುತ್ತೆ, ವಾಪಸ್ ಬಂದು ಸೇರ್ಕೊಂಡ್ಬಿಡ್ತೀವಿ ಎದ್ದೇಳೋ ಹೊತ್ತಿಗೆ. ಆದರೆ ಮರಣದ ಸಂದರ್ಭದಲ್ಲಿ ಆತ್ಮ ಹೊರಗೆ ಹೋದಾಗ ಅದು ಈ ಶರೀರವನ್ನು ಚೀತು ಅಂತ ಬಿಟ್ಟು ಹೊಟ್ಟೋಗುತ್ತೆ. ಆಯ್ತು, ನಿನ್ನ ಕೆಲಸ ಮುಗೀತು, ನನಗೆ ಬೇಡ. ವಿವೇಕಾನಂದರು ಹೇಳಿದ ಮಾತಿದು. ಮದ್ರಾಸ್ನಲ್ಲಿ ಸತ್ತ ನಂತರ ಅವರ ಶಿಷ್ಯರಿಗೆ ಪ್ರತ್ಯಕ್ಷವಾಗಿ ಹೇಳ್ತಾರೆ, ಚೀತು ಅಂತ ಉಗಿದು ಬಂದ್ಬಿಟ್ಟೆ ನನ್ನ ಶರೀರವನ್ನ ಈಗ ಅಂತ. ಓಕೆ, ಸೊ ನಾವು ಹಾಗೆ ಹೊರಗೊಟ್ಟು ಹೋಗ್ತೀವಿ. ಆದರೆ ಸಮಸ್ಯೆ ಏನಂದ್ರೆ ಇಲ್ಲಿ ಚೀತು ಅಂತ ಉಗಿದು ಹೋಗಿರ್ತೀವಿ, ಹೊರಗೆ ಹೋದ್ಮೇಲೆ ನಮ್ದು ಇನ್ನ ಆಶೆಗಳು ಮುಗ್ದಿರೋದಿಲ್ಲ, ಮತ್ತೆ ಒಳಗೆ ಬಂದು ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಸೇರ್ಕೊಳ್ಳಕ್ ಆಗಲ್ಲ, ಯಾಕೆಂದ್ರೆ ಸಿಲ್ವರ್ ಕಾರ್ಡ್ ಇಸ್ ಕಟ್. ಅದಕ್ಕೆ ಸಾಯಲಿಕ್ಕೆ ಮೊದಲೇನೆ ಎಲ್ಲ ಅನುಬಂಧಗಳನ್ನು ಏನ್ ಮಾಡಬೇಕು, ಕಳಚ್ಕೊಂಡು ಹೋಗ್ಬೇಕು. ಅದಕ್ಕೆ ಅವ್ರು ಹೇಳಿದ್ದು, ನೀನಾಗಿ ಕಿತ್ತೆಸೆಯ ಕಂತೆಗಳ ಮರುಳ ಮುನಿಯ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯ ಕಂತೆಗಳ ಮರುಳ ಮುನಿಯ. ಎಷ್ಟು ಸುಂದರವಾಗಿ ಬರ್ದಿದ್ದಾರೆ ನೋಡಿ. ಇನ್ನೊಂದು ಇವ್ರದ್ದು ಮಂಕುತಿಮ್ಮನ ಕಗ್ಗ ಹೇಳ್ತಾನೆ, ಅದನ್ನ ಕೇಳಿರ್ತೀನಿ. ನಿಮಗೆ ಮಂಕುತಿಮ್ಮನ ಕಗ್ಗದಲ್ಲಿ ತುಂಬಾ ಇಷ್ಟವಾದ ಯಾವುದಾದರೂ ಒಂದು ಅಥವಾ ಎರಡು ಪದ್ಯನ ಹೇಳಿ. ಮೃತ್ಯುವಿಂ ಭಯವೇಗೆ ದೇಶಾಂತರ ಕೊಯ್ಯುವ ಮಿತ್ರನಾಥಂ. ಮೃತ್ಯುವಿಂ ಭಯವೇಗೆ ದೇಶಾಂತರ ಕೊಯ್ಯುವ ಮಿತ್ರನಾಥಂ. ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ಯುವ ಮಿತ್ರನಾಥ. ನಿನ್ನನ್ನು ಫಾರಿನ್ ಕಂಟ್ರಿ ಕರ್ಕೊಂಡು ಹೋಗ್ತಾನಪ್ಪ, ಇದು ಸಾಕು ಈ ಲೋಕ, ನೀನ್ ಲೋಕಾಂತರ ಇನ್ನೊಂದು ಲೋಕಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾನೆ. ಈಗ ಅಮೆರಿಕಾಗ ನಾವು ಹೋಗ್ಬೇಕಂದ್ರೆ ಎಷ್ಟು ಖುಷಿಯಾಗಿ ಹೋಗ್ತೀವಿ. ಮರಣ ಹೊಂದಿದ ಮೇಲೂ ಹಾಗೆ, ಅಮೆರಿಕ ಅಂತ ಒಂದು ಊರಿದೆ, ಅದು ಇನ್ನೊಂದು ಲೋಕ, ಆ ಲೋಕಕ್ಕೆ ಹೋಗ್ತೀವಿ. ಆತ ನಿನಗೆ ಮಿತ್ರನಯ್ಯ, ಆತ ದೇಶಾಂತರ ಕರ್ಕೊಂಡು ಹೋಗ್ತಾನೆ. ಚಿತ್ರ ಹೊಸದಿರ್ಪುದಲ್ಲಿ, ಅಲ್ಲೆಲ್ಲ ಹೊಸ ಸೀನರಿಗಳು, ಅಲ್ಲಿ ಎಲ್ಲ ಹೊಸತು, ಎಲ್ಲ ವಿಭಿನ್ನವಾಗಿದೆ, ಎಲ್ಲ ಸುಂದರವಾಗಿದೆ, ಎಲ್ಲ ಡಿಫ್ರೆಂಟ್ ಆಗಿದೆ. ಎಷ್ಟು ದಿವಸ ಇರೋ ಜಾಗದಲ್ಲೇ ಇರ್ತೀಯ, ಇರೋ ಫ್ರೆಂಡ್ಸೇ, ಇರೋ ಬಂಧುಗಳೇ, ಇರೋ ಸಮಾಜವೇ, ಇರೋ ದೇಶವೇ, ಜಿಗುಪ್ಸೆ ಬರಲ್ವಾ ನಿನ್ಗೆ? ಹೋಗ್ಬೇಕಲ್ವಾ? ಒಂದೇ ಕಡೆ ಇದ್ದು ಯಾಕೆ ನೀನು ಜಿಗುಪ್ಸೆ ಹೊಂತೀಯ? ಸುಂದರವಾದ ಇನ್ನೊಂದು ಲೋಕಕ್ಕೆ ಮೃತ್ಯು ಕರ್ಕೊಂಡು ಹೋಗ್ತಾನೆ. ಆತ ನಿನ್ನ ಮಿತ್ರನಪ್ಪ, ಅಲ್ಲಿ ಹೊಸ ಚಿತ್ರವಿದೆ. ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇಂ ಭಯವಿಹುದು. ಸಾತ್ವಿಕ ಜೀವನವನ್ನು ನಡೆಸಿದ್ದೇ ಆಗಿದ್ರೆ ನೀನು ಭಯ ಯಾಕೆ ಪಟ್ಕೋತೀಯ? ಭಯ ಪಟ್ಕೋಬೇಡ. ಎಲ್ಲಿದ್ರು ಒಂದೇ, ನೀನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ದಗ ಮಾಡಿಲ್ಲ, ಯಾರಿಗೂ ಕೊಟ್ಟ ಮಾತಿಗೆ ಅಪಚಾರ ಮಾಡಿಲ್ಲ, ನೀನು ಏನೋ ಮಾಡಿದ್ರೆ ಸಾತ್ವಿಕವಾಗಿ ಬದುಕಿದ್ದಿದ್ದೆ ಆದರೆ ನೀನು ಭಯ ಯಾಕಪ್ಪ ಪಡ್ತೀಯ? ನೀನು ಸತ್ರ ಹೊಸದಿಹುದು ಮಂಕುತಿಮ್ಮ. ಹೊಸ ಛತ್ರನಪ್ಪ ಅದು. ಹಿಂದಿನ ಕಾಲದಲ್ಲಿ ಬೆಂಗಳೂರಿಗೆ ಬಂದ್ರೆ ಪೂರ್ಣಯ್ಯನ ಛತ್ರ ಅಂತ ಇತ್ತು. ಯಾವುದೇ ಕೆಲಸಕ್ಕೆ ಬೆಂಗಳೂರಿಗೆ ಬಂದ್ರು ಪೂರ್ಣಯ್ಯನ ಛತ್ರದಲ್ಲಿ 3 ದಿವಸ ಇರ್ತಿದ್ರು. 3 ದಿವಸ ಆದ್ಮೇಲೆ ಆ ಛತ್ರ ಬಿಟ್ಟು ಹೋಗ್ಬೇಕು. ಹೌದಾ ಅಲ್ವಾ? ಆ ತರ ಇದು ಭಗವಂತನ ಛತ್ರ. ಈ ಛತ್ರದಲ್ಲಿ 3 ದಿನ ಅಂದ್ರೆ ನನ್ನ ಆಯಸ್ಸು ಮುಗಿದ ತಕ್ಷಣ ನಾನು ಈ ಛತ್ರವನ್ನು ಬಿಟ್ಟು ಇನ್ನೊಂದು ಹೊಸ ಛತ್ರಕ್ಕೆ ಹೋಗ್ತೀನಿ. ಯಾಕೆ ಹೆದರ್ತೀಯ? ಮೃತ್ಯು ಭಯವಿದೆಯಲ್ಲ, ಎಲ್ಲ ಭಯಗಳಿಗೂ ಮೂಲ ಭಯ ಮೃತ್ಯು ಭಯ. All fears stem out of fear of death. If you don't have fear of death, no other fears can haunt you. No other fears. Because every fear comes out of it. ಇನ್ನೊಂದು ಕಡೆ ಮೃತ್ಯುವನ್ನು ಕುರಿತು ಹೇಳ್ತಾರೆ ಅವರು, ಒಂದಗುಳು ಹೆಚ್ಚಿರದು ಒಂದಗುಳು ಕೊರೆ ಇರದು, ತಿಂದು ನಿನ್ನ ಋಣ ತೀರುತ್ತಲೇ ಪಯಣ, ಹಿಂದಾಗದೊಂದು ಕ್ಷಣ ಮುಂದಕ್ಕುಂ ಕಾದಿಹದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಒಂದಗುಳು ಹೆಚ್ಚಿರದು ಒಂದಗುಳು ಕೊರೆ ಇರದು. ಕೊರೆ ಅಂದ್ರೆ ಕಡಿಮೆ. ಒಂದಗಳು ಹೆಚ್ಚು ಇರಲ್ಲ, ಒಂದಗಳು ಕಡಿಮೆನೂ ತಿನ್ನಕ್ ಬಿಡಲ್ಲ ನಿನ್ನ ವಿಧಿ. ತಿಂದು ನಿನ್ನ ಋಣ ತೀರುತ್ತಲೇ ಪಯಣ. ನಿನ್ನ ಋಣ ಮುಗಿತಾ ಇದ್ದ ಹಾಗೆ ನೀನು ಈ ಜಾಗವನ್ನ ಖಾಲಿ ಮಾಡಬೇಕು. ಅನ್ನ ಋಣ ಹೆಂಗಿರುತ್ತೆ ಗೊತ್ತಾ? ಕೆಲವು ಸಲ ಬಾಯಿಗೆ ಹೋಗಿರುತ್ತೆ, ಗಂಟ್ಲಿಗೆ ಇಳಿದಿರಲ್ಲ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಬಾಯಲ್ಲಿರೋ ಅನ್ನ ಎಲ್ಲ ಹೊರಗೆ ಬರುತ್ತೆ. ಎಷ್ಟು ಅನ್ನ ಹೋಗ್ಬೇಕೋ ಅಷ್ಟೇ. ನೀನ್ ಬಾಯಲ್ಲಿ ಇಟ್ಕೊಂಡ್ರು ಹೋಗ್ಲಿಲ್ಲ ಅದು ಕೊನೆಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು,
ಒಂದಗುಳು ಹೆಚ್ಚಿರದು ಒಂದಗುಳು ಕೊರೆ ಇರದು ತಿಂದು ನಿನ್ನ ಋಣ ತೀರುತ್ತಲೆ ಪಯಣ ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿಯದು. ಇಲ್ಲಪ್ಪ ನನಗೆ ತಾಳ್ಕೊಳಕ್ಕಾಗ್ತಿಲ್ಲ, ಕ್ಯಾನ್ಸರ್ ಆಗಿ ಕೀಮೋಥೆರಪಿ ಕೊಟ್ಟು ನ್ಯೂಕ್ಲಿಯರ್ ಥೆರಪಿ ಕೊಟ್ಟು ರೇಡಿಯೇಷನ್ ಕೊಟ್ಟು ಮೈಯೆಲ್ಲ ಹಾಳಾಗೋಗಿದೆ, ದಯವಿಟ್ಟು ಕರ್ಕೊಂಡು ಹೋಗಪ್ಪ. ಕರ್ಕೊಂಡು ಹೋಗಲ್ಲ, ಆ ಟೈಮ್ ಬರಲೇಬೇಕು. ಇಲ್ಲಪ್ಪ ನಾಳೆ ನನ್ನ ಮಗಳದು ಮದುವೆ ಇದೆ, ದಯವಿಟ್ಟು ಎಷ್ಟೋ ದಿನಗಳಿಂದ ಕಾಯ್ತಿದ್ದೆ ನನ್ನ ಮಗಳ ಮದುವೆ, ನನ್ನ ಜವಾಬ್ದಾರಿ ಮುಗಿದು ಹೋಗುತ್ತೆ, ಅವಳಿಗೊಂದು ದಾರಿ ಎರೆದು ಬಿಡ್ತೀನಿ, ಆಮೇಲೆ ಕರ್ಕೊಂಡು ಹೋಗಪ್ಪ. ಇಲ್ಲ, ದಾರಿಗೆ ಅರ್ಧ ಗಂಟೆ ಮೊದಲು ಹೋದವರು ಎಷ್ಟೋ ಜನ ಇದ್ದಾರೆ, 5 ನಿಮಿಷದ ಮೊದಲು ಹೋದವರು ಎಷ್ಟೋ ಜನ ಇದ್ದಾರೆ. ಸೊ ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆ ಇರೋದು ತಿಂದು ನಿನ್ನ ಋಣ ತೀರುತ್ತಲೆ ಪಯಣ ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿಯದು. ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ನಾವು ಒಪ್ಪಿಸಿದ ಲೆಕ್ಕ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ, ಕರ್ಮಗಳು ಪೂರ್ತಿ ಮುಗಿದ ಮೇಲೆ, ಸಾಲ ಪೂರ್ತಿ ಮುಗಿದ ಮೇಲೆ ಅದೇನಾಗುತ್ತೆ, 0 ಆಗುತ್ತೆ ಬ್ಯಾಲೆನ್ಸು. ಹಾಗೆ ನನ್ನ ಋಣ ಮುಗಿದ ಮೇಲೆ ಅದು 0 ಆಗಲೇಬೇಕು, ನಾನು ಈ ಜಾಗವನ್ನು ಬಿಟ್ಟು ಮುಂದೆ ಹೋಗಲೇಬೇಕು. ಸೊ ನನಗೆ ಈ ಕಗ್ಗ ಬಹಳ ಇಷ್ಟ. ಯಾವುದು? ಒಂದಗುಳು ಹೆಚ್ಚಿರೋದು ಒಂದಗುಳು ಕೊರೆ. ಎಷ್ಟು ಕರಾರುವಕ್ಕಾಗಿ ನಡೆಯುತ್ತೆ. ನಾನು ದುಬೈಯಲ್ಲಿದ್ದೆ ಕೆಲವು ವರ್ಷ, ಅವಾಗ ನನಗೆ ನೆನಪಿದೆ, ಯಾರು ನನಗೆ ಹೇಳ್ತಾ ಇದ್ರು, ಇಬ್ಬರು ಫ್ರೆಂಡ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಸುಮಾರು ಫ್ಲೋರ್ಗಳಿರುತ್ತೆ, ಲಿಫ್ಟ್ ಹತ್ತುತ್ತಾರೆ, ಒಬ್ಬನನ್ನ ಯಾರು ಮಾತನಾಡಿ ನಿಲ್ಲಿಸ್ಕೊಂಡ್ಬಿಡ್ತಾರೆ ಗ್ರೌಂಡ್ ಫ್ಲೋರಲ್ಲಿ. ಇನ್ನೊಬ್ಬ ನನ್ನ ಟೈಮ್ ಇಲ್ಲ, ನಾವು ಹೋಗ್ತೀನಿ ಕಣ, ನೀನು ಬಾ ಅಂತ ಹತ್ತು ಬಿಡ್ತಾನೆ ಲಿಫ್ಟ್. ಇಬ್ರು ದಿನ ಒಟ್ಟಿಗೆ ಹೋಗಿ ಲಿಫ್ಟ್ ಹತ್ತಿ ಆಫೀಸ್ಗೆ ಹೋಗೋರು. ಒಬ್ಬ ಕೆಳಗುಳ್ಕೊಂಡ ಯಾರೋ ಮಾತಾಡಿದ್ರು ಅಂತ, ಇನ್ನೊಬ್ಬ ಮೇಲ್ ಹೋದ. ಇವನು ಮೇಲ್ ಹೋದವನು ಆ ಮೇಲಿನ ಫ್ಲೋರ್ ಅವನು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ತಲುಪಲೇ ಇಲ್ಲ. ಅಲ್ಲಿ ಹೋಗೋಷ್ಟೊತ್ತಿಗೆ ಅವನು ಸತ್ತೇ ಹೋಗಿದ್ದ. ಕೆಳಗಿರೋವನು ಅವನು ಹೋಗಿದ್ದಾನಲ್ಲ ಅಂತ 5-10 ನಿಮಿಷ ಮಾತನಾಡಿಕೊಂಡು ಮೇಲ್ ಹೋಗ್ತಾನೆ ಇನ್ನೊಂದು ಲಿಫ್ಟ್ನಲ್ಲಿ. ಅವನ ಹೆಣನ ತೆಗೆದು ಹೊರಗಿಟ್ಟಿದ್ದಾರೆ. ನೀವು ಯೋಚನೆ ಮಾಡಿ, ಎಷ್ಟು ಅನಿಶ್ಚಿತ ಜೀವನ ಅನ್ನೋದು, ಎಷ್ಟು ಅನಿಶ್ಚಿತ. ನೀರ ಮೇಲಿನ ಗುಡ್ಡೆ ಇದ್ದ ಹಾಗೆ, ಯಾವಾಗ ಬೇಕಾದರೂ ಉಳಿಬಹುದು. ಆದರೆ ಅದು ಒಂದು ಕರಾರುವಕ್ಕಾದ ನಿಯಮದ ಪ್ರಕಾರ ನಡೆಯುತ್ತೆ. ಅದನ್ನು ಒಪ್ಕೊಳ್ಳೋಣ. ಮರಣ ಅನ್ನೋದು ಆತ್ಯಂತಿಕ ಸತ್ಯ. ಅದನ್ನು ಮೀರಿ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಕೃಷ್ಣ ಪರಮಾತ್ಮನಿಗೂ ಮರಣ ತಪ್ಪಲಿಲ್ಲ, ಅಂತ ರಾಮನಿಗೂ ಮರಣ ತಪ್ಪಲಿಲ್ಲ. ರಾಮ ತಾನೇ ಸರಯೂ ನದಿಯಲ್ಲಿ ತನ್ನ ಬಂಧು ಮಿತ್ರರ ಜೊತೆ 10,000 ವರ್ಷ ಬದುಕ್ತಾನೆ. ಶ್ರೀರಾಮಚಂದ್ರ 10,000 ವರ್ಷ ನಂತರ ಆತ ಸರಯೂ ನದಿಯನ್ನು ಪ್ರವೇಶ ಮಾಡಿ ದೇಹತ್ಯಾಗವನ್ನು ಮಾಡ್ತಾನೆ. ಕೃಷ್ಣ ಕಲಿಯುಗ ಪ್ರಾರಂಭವಾಗುವ ಸಮಯ ಬಂದ್ರೂ ಆತನಿಗೆ ಆ ಕಡೆ ಪರಿಜ್ಞಾನವೇ ಇರಲಿಲ್ಲ. ಕೊನೆಗೆ ಶಿವ ಒಬ್ಬ ಬೇಟೆಗಾರನ ರೂಪದಲ್ಲಿ ಬಂದು ಆತನ ಕಾಲಿಗೆ ಬಾಣವನ್ನು ಹೊಡೆದು ಆತನನ್ನು ಎಚ್ಚರಿಸಬೇಕಾಯಿತು. ಆಗ ಕೃಷ್ಣ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ. ಅಂದರೆ ಹುಟ್ಟಿದ ಮೇಲೆ ಆ ಪರಮಾತ್ಮರಿಗೆ ಸಹ ಅವತಾರ ಪುರುಷರಾದರೂ ಮರಣ ಅನ್ನೋದು ಇದ್ದೇ ಇದೆ. ಹಾಗಾಗಿ ಜೀವನವೆಲ್ಲ ಮರಣಕ್ಕೆ ಸಿದ್ಧತೆ ಅಂತ ಹೇಳ್ತಾರೆ. ಆ ಜೀವನವನ್ನ ಮರಣಕ್ಕೆ ಸಿದ್ಧಗೊಳಿಸೋದು ಅಂದ್ರೆ ನಮ್ಮ ಜೀವನವನ್ನ ಧಾರ್ಮಿಕವಾಗಿ ನಡೆಸ್ತಾ ಹೋಗುತ್ತೆ. ಧಾರ್ಮಿಕವಾಗಿ ನಡೆಸೋದು ಅಂತಂದ್ರೆ ಒಂದು ಸುಂದರವಾದಂತಹ ಹಾಡಿದೆ. ಈ ಹಾಡನ್ನು ಅವರು ಕೊನೆಯಲ್ಲಿ ಹಾಡ್ತಾರೆ, ಶಿವನಾಗು ಭವನಾಗು ಮಾನವ ಅಂತ. ಈ ಹಾಡಿನ ಜೊತೆಗೆ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ಯಾವುದಾದ್ರು ಪ್ರಶ್ನೆ ಇದೆ ಸರ್ ನಿಮಗೆ? ಇಲ್ಲ. ಅವ್ರು ಹಾಡಿದ ನಂತರ ನಿಮ್ಮಲ್ಲಿ ಪ್ರಶ್ನೆಗಳು ಯಾವುದಾದ್ರೂ ಇದ್ರೆ 1-2 ಪ್ರಶ್ನೆಗಳನ್ನು ಕೇಳಬಹುದು. ಆಯ್ತು, ಗೊತ್ತಾಯ್ತು. ಈ ಹಾಡು ಬಹಳ ಮುಖ್ಯ. ಬಾಟಮ್ ಲೈನ್ ಇದು ಜೀವನದ ಬಾಟಮ್ ಲೈನ್. ಇದು ಹೇಗಿರಬೇಕು ಅನ್ನೋದು. ಶಿವನಾಗು ಭವನಾಗು ಹರನಾಗು ಮಾನವ. ಶಿವನಾಗು ಭವನಾಗು ಹರನಾಗು ಮಾನವ. ಶಿವನ ಗುಣಗಳ ಪಡೆದು ಪರಮ
ಶಿವ ನೀನಾಗು ಶಿವನಾಗು ಭವನಾಗು ಹರನಾಗು ಮಾನವ ನೀ ಶಿವನು ಆಗದಿರೆ ಶಿವನೆಂತು ಕಾಂಬನೈ ನೀ ಶಿವನು ಆಗದಿರೆ ಶಿವನೆಂತು ಕಾಂಬನೈ ನೀ ಶಿವನು ಆದೊಡೆ ಶಿವನೋಡಿ ಬಾಪನು ಶಿವನಾಗು ಭವನಾಗು ಹರನಾಗು ಮಾನವ ಒಳಗಣ್ಣ ತೆರೆದು ಮುಕ್ಕಣ್ಣನಾಗು ಜಗದ ಹಂಗನು ಸುಟ್ಟು ಬೂದಿಧರ ನೀನಾಗು ಒಳಗಣ್ಣ ತೆರೆದು ಮುಕ್ಕಣ್ಣನಾಗು ಜಗದ ಹಂಗನು ಸುಟ್ಟು ಬೂದಿಧರ ನೀನಾಗು ಜ್ಞಾನ ಗಂಗೆಯ ಧರಿಸಿ ಮೂಡಿಗಂಗನಾಗು ಶಾಂತಿ ಮುದ್ರೆಯ ವಹಿಸಿ ಶಶಿಧರನೆ ನೀನಾಗು ಶಿವನಾಗು ಭವನಾಗು ಹರನಾಗು ಮಾನವ ಓಂಕಾರ ಮುಳಗಿಸಿ ಶಂಕಧರ ನೀನಾಗು ಕಾಮ ಮೋಹವ ಜಯಿಸಿ ಕಾಮಾರಿಯಾಗು ಭವಬಾಧೆಗಳ ಹರಿದು ಭವಹರನೆ ನೀನಾಗು ಜಗಕ್ಕೆ ಮಂಗಳ ಬಯಸಿ ಅನವರತ ಶಿವನಾಗು ಭವಬಾಧೆಗಳ ಹರಿದು ಭವಹರನೆ ನೀನಾಗು ಜಗಕ್ಕೆ ಮಂಗಳ ಬಯಸಿ ಅನವರತ ಶಿವನಾಗು 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 ಮಾನವ ಆ ಶಿವನೇ ನಮ್ಮ ಗುರು ಶರವಣ ಭವ ಆ ಶಿವನೇ ನಮ್ಮ ಗುರು ಶರವಣ ಭವ. ಥ್ಯಾಂಕ್ ಈಗ ಯಾರ ಪ್ರಶ್ನೆಗಳು ಕೇಳೋದಿದ್ರೆ ಮೈಕ್ ಬೇಕಾ? ಕುವೆಂಪು ಒಂದು ಪದ್ಯದಲ್ಲಿ ನಿರಂಕುಶ ಮತೆಗಳಾಗಿ ಅಂತ ಹೇಳಿ ಅದರ ಕುಟೀಚಕ ಅನ್ನೋ ಒಂದು ಪದ ಬರುತ್ತೆ. ನೀವು ಅದು ಪರಿವ್ರಾಜಕ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಸ್ವಲ್ಪ ಸರ್. ಪರಿವ್ರಾಜಕ ಅನ್ನೋದು ದಯವಿಟ್ಟು ತಿಳ್ಕೊಳ್ಳಿ ಸರ್. ಅವರು ಡಾಕ್ಟರ್ ಶಿವಕುಮಾರ್ ಅಂತ ನನ್ನ ಸೀನಿಯರ್. he is done BD MBS earlier than me, 1 year earlier.